ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಕಳೆದ ಕೆಲವು ವಾರಗಳಿಂದ ದೈವಿಕ ಸಂರಕ್ಷಣೆ ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಸಂದೇಶಗಳು ಕೇಳಿಸ್ಕೊಂಡಾದ್ಮೇಲೆ ನಿಮ್ಗೆ ಗೊತ್ತಾಗಿದೆ, ದೇವರು ನಮ್ಮನ್ನು ರಕ್ಷಿಸೋದು ಬಹಳ ಇಂಪಾರ್ಟೆಂಟು. ಯಾಕೆಂದರೆ ರಕ್ಷಣೆ ಮತ್ತು ಕಾಪಾಡೋದು ಅನ್ನೋದು ದೇವರು ಬಿಲೀವರ್ ಆಗಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಕೊಡೋ ವಿಷಯ ಅಲ್ಲ. ಇದಕ್ಕೆ ನಾವು ನಮ್ಮ ನಂಬಿಕೆನ ಎಕ್ಸಸೈಸ್ ಮಾಡಬೇಕು. ನಾವು ದೇವ್ರನ್ನ ನಂಬಿದ್ದೀವಿ, ರಕ್ಷಣೆ ಹೊಂದಿದ್ದೀವಿ, ಇನ್ನೊಬ್ರಿಗೆ ಯಾರಿಗೂ ನಾವು ಏನೂ ತಪ್ಪು ಮಾಡ್ತಾ ಇಲ್ಲ, ನಾವು ದುಷ್ಟರಲ್ಲ, ಯಾರಿಗೂ ಕೆಟ್ಟದ್ದು ನಾವು ಮಾಡೋರಲ್ಲ ಅಂದರೂ ಕೂಡ ನಂಬಿಕೆ, ನಾವು ದೇವರು ನಮ್ಮನ್ನು ಕಾಪಾಡ್ತಾರೆ ಅನ್ನೋದನ್ನು ಬೆಳೆಸ್ಕೊಳ್ಬೇಕು. ನಾವು ಒಳ್ಳೆಯವರಾಗಿದ್ದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ದೇವರು ರಕ್ಷಣೆ ಕೊಡೋದಿಲ್ಲ. ನಾನು ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇರೋದು. ಒಳ್ಳೆಯವರಾಗಿದ್ದ ತಕ್ಷಣ ದೇವರು ಕೊಡೋದಿಲ್ಲ. ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಯಾರಿಗೂ ನಾನು ಮೋಸ ಮಾಡಿಲ್ಲ, ಬಹಳ ಒಳ್ಳೆಯವನು ನಾನು, ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದೀನಿ ನಾನಿದು. ಯಾಕೆಂದರೆ ಅನೇಕ ವಿಶ್ವಾಸಿಗಳು ಒಳ್ಳೆಯವರಾಗಿದ್ದು ಈ ಒಂದು ವಿಷಯದಲ್ಲಿ ಸೋಂಬೇರಿಗಳಾಗಿ ತಮ್ಮ ಆತ್ಮವನ್ನು ದೇವರ ವಚನದಲ್ಲಿ ಬೆಳೆಸ್ಕೊಳ್ದಿರಾ ತೊಂದರೆಗಳು ಬರುವಾಗ ಅವರು ಆ ಒಂದು ತೊಂದರೆಗೆ ಒಳಗಾಗಿದ್ದಾರೆ. ಸೊ ಇದು ದೇವರ ಮಕ್ಕಳಿಗೆ ಆಗಬಾರ್ದು ಅಂತ ಹೇಳಿ ಒಂದು ಪ್ರಾರ್ಥನಾ ಪೂರ್ವಕವಾಗಿ ಮಾಡ್ತಾ ಇರೋ ಬೋಧನೆ. ನಾವು ಚರ್ಚಿಗೆ ಹೋಗ್ತೀವಿ, ಕಾಣಿಕೆ ಕೊಡ್ತೀವಿ, ಯಾರಿಗೂ ಕೆಟ್ಟದ್ದು ಮಾಡಲ್ಲ ಅಂದಿದ ತಕ್ಷಣ ಕೆಡಕ ನಮ್ಮನ್ನು ಸುಮ್ಮನೆ ಬಿಟ್ಬಿಡಲ್ಲ, ಇವರು ಒಳ್ಳೆಯವರು ಅಂತ ಹೇಳಿ. ಸೊ ನಾವು ದೇವರ ಮಕ್ಕಳಾದ ಮೇಲೆ ದೇವರ ವಚನದಲ್ಲಿ ಬಲಗೊಳ್ಳೋದು ನಮಗೆ ಬಹಳ ಇಂಪಾರ್ಟೆಂಟು. ನಂಬಿಕೆಯಲ್ಲಿ ನಾವು ಬೆಳಿಬೇಕು. ದೇವರು ನಮ್ಮನ್ನು ಸಂರಕ್ಷಿಸ್ತಾರೆ, ದೇವರು ನನ್ನನ್ನು ಕಾಪಾಡ್ತಾರೆ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ನೀತಿವಂತನು ಇನ್ನೊಬ್ಬರ ನಂಬಿಕೆಯಿಂದ, ಇನ್ನೊಬ್ಬರ ಪ್ರಾರ್ಥನೆಯಿಂದ ಬದುಕುವನು ಅಂತ ಹೇಳಿ ಬೈಬಲಲ್ಲಿ ಬರೆದಿಲ್ಲ. ಒಂದು ಕಾಲ ಬರುತ್ತೆ ಎಲ್ಲರ ಲೈಫಲ್ಲೂ, ಒಂದು ದಿವಸ ನಾವು ನಮ್ಮ ಸ್ವಂತ ನಂಬಿಕೆಯನ್ನು ದೇವರಲ್ಲಿ ನಾವು ಇಡಬೇಕು. ಅದು ದೇವರು ಎಲ್ಲರ ಹತ್ರದಿಂದ ಅಪೇಕ್ಷೆ ಪಡ್ತಾರೆ. ಹಾಗಂತ ಹೇಳಿ 3 ವರ್ಷ 5 ವರ್ಷ ಮಕ್ಕಳನ್ನ ದೇವರು ಸಂಪೂರ್ಣ ನಂಬಿಕೆಯಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಕಾಲ ಬರುತ್ತೆ, ನಮ್ಮೆಲ್ಲರಿಗೂ ಗೊತ್ತು, ಓಕೆ ಈ ಸಮಯದಲ್ಲಿ ನಾನು ನನ್ನ ಪರ್ಸ್ನಲ್ ನಂಬಿಕೆನ ದೇವರಲ್ಲಿ ನಾನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ವಿಶ್ವಾಸಿಗೂ ಗೊತ್ತಾಗುತ್ತೆ. ಸೊ ಆ ಗೊತ್ತಾಗಿರೋ ದಿನದಿಂದ ನೀವು ತಡ ಮಾಡಬಾರ್ದು. ದೇವರ ಜೊತೆ ನಿಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ನ ಡೆವಲಪ್ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟು. ಸೊ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಿ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ ಅಂತ ಹೇಳಿ ಎದುರು ನೋಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಒಬ್ಬನೇ ಮಗನನ್ನು ನಮಗೋಸ್ಕರ ನೀವು ಕೊಟ್ಟಿದ್ದೀಯಾ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಿಮಗೆ ಸ್ತೋತ್ರ. ದೇವರೇ, ನಿನ್ನ ವಚನದ ಪ್ರಕಾರ ನಿಮ್ಮ ಎಲ್ಲ ಮಕ್ಕಳನ್ನು ನೀವು ಕಾಯ್ದು ಕಾಪಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಯಾವ ಕೇಡು ಅವರಿಗೆ ಸಂಭವಿಸದೆ, ಉಪದ್ರವವು ಅವರ ಗೂಡಾರದ ಸಮೀಪಕ್ಕೂ ಬಾರದೆ, ನಿನ್ನ ಕಣ್ಣುಗುಡ್ಡೆಯಂತೆ ನಿಮ್ಮೆಲ್ಲ ಮಕ್ಕಳನ್ನು ನೀವು ಕಾಪಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಪ್ರತಿಯೊಬ್ಬ ವಿಶ್ವಾಸಿ ನಿಮ್ಮ ಚಿತ್ತ ಅವರ ಜೀವನದಲ್ಲಿ ಏನು ನೀವಿಟ್ಟಿದ್ದೀರೋ ಎಲ್ಲವನ್ನು ನೆರವೇರಿಸುವಂತೆ ನೀವು ಸಹಾಯ ಮಾಡಿ ಕರ್ತನೆ. ನಿನ್ನ ಯಾವ ಮಕ್ಕಳು ಕಾಲಕ್ಕೆ ಮುಂಚೆ, ಸಮಯಕ್ಕೆ ಮುಂಚೆ ಸಾಯಬಾರ್ದು ದೇವ. ದೀರ್ಘಾಯುಷ್ಯನ್ನು ಅನುಗ್ರಹಿಸಿ ಅವರನ್ನು ತೃಪ್ತಿಪಡಿಸಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ಪ್ರತಿಯೊಬ್ಬ ಮಕ್ಕಳ ಮೇಲೆ ನಿಮ್ಮ ಬಲವಾದ ಹಸ್ತ ಅವರ ಮೇಲೆ ಚಾಚಿ ಅವರನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಯ್ದು ಕಾಪಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮೊಂದಿಗಿದ್ದು ನಿಮ್ಮ ಮಕ್ಕಳನ್ನು ನೀವು ಕಾಪಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ತೊಂದರೆಗಳಿಂದ ಬಿಡಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಕೇಡಿನಿಂದ ತಪ್ಪಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ದೇವ, ನಿಮ್ಮ ವಚನಗಳ ಮೂಲಕ ನಮ್ಮೆಲ್ಲರೊಂದಿಗೆ ನೀವು ಮಾತಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗಿದ್ದು ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ವಾಕ್ಯದಲ್ಲಿ ಹೋಗುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿ ಪವಿತ್ರಾತ್ಮ ಪ್ರೇರೇಪಣೆ ಮಾಡೋದಾದರೆ ಈ ಒಂದು ಬ್ಯಾಂಕ್ ಇನ್ಫಾರ್ಮೇಷನ್ ಮೂಲಕ ಮತ್ತು QR ಕೋಡ್ ಮೂಲಕ ನಿಮ್ಮ ಕಾಣಿಕೆಗಳನ್ನು ನಮ್ಮ ಸೇವೆಗೆ ನೀವು ಕಳಿಸ್ಬೋದು. ಪೌಲ ಫಿಲಿಪ್ಪಿಯರ ಒಂದು ಸಭೆಗೆ ಬರೆದಿರೋ ಪ್ರಕಾರ ಅಲ್ಲಿ ಹೀಗೆ ಬರೆದಿದ್ದಾರೆ. ಪೌಲ ಫಿಲಿಪ್ಪೆ 4 ಮತ್ತು 15ನೇ ವಚನ. ಇದಲ್ಲದೆ ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕ್ಕದೋನ್ಯದಿಂದ ಹೊರಟು ಹೋದಾಗ
ಕೊಡುವ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ಇಲ್ಲಿ ಒಂದು ವಚನ ನೋಟಿಸ್ ಮಾಡ್ತಾ ಇದ್ದೀರಾ? ಕೊಡುವ ಕೊಳ್ಳುವ ವಿಷಯದಲ್ಲಿ ಫಿಲಿಪ್ಪೆ ಸಭೆಯವರು ಬಹಳ ಕಷ್ಟದಲ್ಲಿದ್ದರು. ಪೌಲನಿಗೆ ಅವ್ರು ಕಾಣಿಕೆ ಕಳಿಸ್ತಾ ಇದ್ರು ಅಂತ ಹೇಳಿ ಆ ಒಂದು ಮೆಕೆದೋನಿಯ ಸಭೆಯ ಬಗ್ಗೆ ಬೈಬಲಲ್ಲಿ ಬರೆದಿದೆ. ಅವ್ರ ಹತ್ರ ಇರೋ ಪ್ರಕಾರ ಕೊಟ್ಟರು ಕಾಣಿಕೆ. ಪೌಲ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಅಂದರೆ, ಕೊಡುವ ಕೊಳ್ಳುವ ವಿಷಯದಲ್ಲಿ ಬರೀ ಕಾಣಿಕೆ ಕೊಟ್ಟರೆ ಮುಗಿದೋಯ್ತು ಅಂತ ಇಲ್ಲ. ಇಂಗ್ಲೀಷಲ್ಲಿ ಇನ್ನೂ ಚೆನ್ನಾಗಿ ಬರೆದಿದೆ, ಗಿವಿಂಗ್ ಆ್ಯಂಡ್ ರಿಸೀವಿಂಗ್, ಕೊಡೋದು ಮತ್ತು ಕೊಳ್ಳೋದು. ನೀವು ದೇವರ ರಾಜ್ಯಕ್ಕೆ ಕೊಡುವಾಗ ದೇವರು ನಿಮಗದು ಕೊಡ್ತಾರೆ. ಬರೀ ಈಸ್ಕೊಳೋ ದೇವರಲ್ಲ, ನಮ್ಮ ದೇವರು ಕೊಡೋ ದೇವರು. ನೀವು ಅದಕ್ಕೆ ಬರಬೇಕಾದಂಥ ಪ್ರತಿಫಲವನ್ನು ಹೊಂದುತ್ತೀರಾ. ಮೊದಲು ನೀವು ಬಿತ್ತೋದಾದ್ರೇ ಕೊಯ್ಯೋದಕ್ಕಾಗೋದು, ಕೊಡೋದಾದ್ರೇ ಮತ್ತೆ ಅದು ವಾಪಸ್ ಬರೋದು. ಅನೇಕ ಸಾರಿ ಅದ್ಭುತಗಳನ್ನು ನಡಿಬೇಕು ನಮ್ಮ ಹಣಕಾಸಿನ ವಿಷಯದಲ್ಲಿ ಅಂತ ಹೇಳಿ ಬಹಳ ಎದುರು ನೋಡ್ತೀವಿ. ದೇವರೇ ಈ ದಿನ ನಮ್ಗೆ ಅದ್ಭುತ ಮಾಡಿ ಅಂತ. ಕೊಳ್ಳೋದಕ್ಕೆ ತೊಗೊಳೋದಕ್ಕೆ ನಾವು ಕಾಯ್ತಾ ಇರ್ತೀವಿ. ಆದರೆ ಕೊಟ್ಟಿದ್ದೀವಾ? ಕೊಡೋವಾಗ ತಾನೇ ದೇವರು ನಮಗೆ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡೋದು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ನಿಮಗೆ ನಮ್ಮ ಒಂದು ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿದ್ರೆ ಕಳಿಸಿ. ದೇವರು ಈ ವಚನದ ಪ್ರಕಾರ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಇಂಥ ದೇವರ ಸೇವೆಗೆ ಕಾಣಿಕೆ ಕೊಡೋರೆ ಈ ಒಂದು ವಚನವನ್ನು ಕ್ಲೈಮ್ ಮಾಡೋಕ್ಕಾಗೋದು. ಅದೇ ಮುಂದೆ ಇದೆಯಲ್ಲ, ಫಿಲಿಪ್ಪೆದಲ್ಲಿ ಬರೆದಿರೋ ಒಂದು ವಚನ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವವಾದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಸೊ ಈ ವಚನ ಕಾಣಿಕೆ ಕೊಡೋರೆ ಕ್ಲೈಮ್ ಮಾಡೋಕ್ಕಾಗೋದು. ಯಾಕೆಂದರೆ ದೇವರ ರಾಜ್ಯದಲ್ಲಿ ಕೊಡುವಾಗ ದೇವರು ಅವ್ರನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿರೋ ಒಂದು ವಚನ. ಸೊ ಇದರ ಪ್ರಕಾರ ನೀವು ಕಾಣಿಕೆಯನ್ನು ಕೊಡಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೊ ನಾವೀಗ ದೇವರ ವಚನಕ್ಕೆ ಹೋಗೋಣ. ಕೀರ್ತನೆ 91 3ನೇ ವಚನದಿಂದ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ಇನ್ನು ಕೆಲವು ವಚನ ಬಿಟ್ಟು ನೆಕ್ಸ್ಟು ನಾವು 10ನೇ ವಚನಕ್ಕೆ ಹೋಗೋಣ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪರಣೆ ಕೊಡುವನು. ಇಲ್ಲೊಂದು 10ನೇ ವಚನ ನೀವು ಗಮನ ಕೊಟ್ಟು ಓದಿರ್ತೀರ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು. ಸೊ ಇದು ಹೇಗೆ ಸಾಧ್ಯ? ಯಾವ ಕೇಡು ಸಂಭವಿಸದು, ಯಾವ ಕೆಟ್ಟದ್ದು ನಮ್ಮ ಹತ್ರಕ್ಕೆ ಬರೋದಿಲ್ಲ. ಅದು ಯಾರಿಗೆ ಸಾಧ್ಯ ಅಂತಂದರೆ 9ನೇ ವಚನ ಓದಿ. ಯೆಹೋವನೇ ನನ್ನ ಶರಣನು, ಪರಾತ್ಮರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ. ಇದಕ್ಕೆ ಪರಾತ್ಮರನಾದ ದೇವರನ್ನು ನೀವು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀರಾ. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ರೆಫ್ಯೂಜ್. ಆತನ ಒಂದು ರೆಕ್ಕೆಗಳ ಮರೆಯಲ್ಲಿ ನೀವು ಆಶ್ರಯ ತಗೊಂಡಿದ್ದೀರಾ. ಅವರು ನೋಡಿ, ಯೆಹೋವನು ನನ್ನ ಶರಣನು. ಶರಣನು ಅಂದರೆ ನಿಮ್ಮನ್ನು ಕಾಪಾಡುವ ದೇವರು, ನಿಮ್ಮನ್ನು ಎಲ್ಲ ತೊಂದರೆಗಳಿಂದ ಬಿಡಿಸುವ ದೇವರು, ಕೇಡಿನಿಂದ ತಪ್ಪಿಸುವ ದೇವರು. ಅದಕ್ಕೆ ಯಾವ ಕೇಡು ನಮಗೆ ಸಂಭವಿಸದು, ಉಪದ್ರವವು ನಮ್ಮ ಗೂಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿ ಬರೆದಿರೋ ವಚನ ಇದು. ನಾನು ಇಲ್ಲಿ ಈ ಒಂದು ವಚನಕ್ಕೆ ಹೋಗುವುದಕ್ಕಿಂತ ಮುಂಚೆ ಕಳೆದ ವಾರ ನಾನು ಇಸ್ರಾಯೇಲ್ರ ಬಗ್ಗೆ ನಾವು ಆಲ್ರೆಡಿ ಪ್ರೀಚ್ ಮಾಡಿದ್ದೆ. ಇಸ್ರಾಯೇಲ್ರ ಬಗ್ಗೆ ನಾನು ಈ ರೀತಿ ಬೋಧನೆ ಮಾಡಿದೆ. ಅವರು ಅವಿಧೇಯತ್ವದಲ್ಲಿದ್ದರು, ದೇವರಿಗೆ ಮೊದಲನೇ ಸ್ಥಾನ ಅವ್ರು ಕೊಟ್ಟಿಲ್ಲ, ವಿಗ್ರಹಾರಾಧನೆ ಮಾಡಿದ್ರು, ವ್ಯಭಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದರು. ಸೊ ಇದೆಲ್ಲ ಮಾಡಿದ್ದಕ್ಕೆ ದೇವರ ಕೋಪಾಗ್ನಿ ಅವರ ಮೇಲೆ ಬಂತು, ಅವ್ರ ನ್ಯಾಯ ತೀರ್ಪು ಕೆಳಗಡೆ ಬಂದರು ಅಂತ ಹೇಳಿ ನಾವು ಕಳೆದ ವಾರ ನಾವು ಧ್ಯಾನ ಮಾಡಿದ್ವಿ. ಸೊ ದೇವರು ನ್ಯಾಯ ತೀರ್ಪು ಬರಮಾಡ್ತೀರಾ, ಸ್ವಲ್ಪ ಕಾಲ ಅವ್ರಿಗೆ ದಯ ತೋರಿಸಿ ಒಂದು ಟೈಮ್ ಕೊಡ್ಬೋದಾಗಿತ್ತಲ್ಲ, ಬದಲಾಗ್ತಾ ಇದ್ರೇನೋ ಅಂತ ಹೇಳಿ ಕೆಲವರು ಅನ್ಕೊತಾರೆ. ಹಳೆ ಒಡಂಬಡಿಕೆ ದೇವರು ಬೇಗ ನ್ಯಾಯ ತೀರಿಸ್ಬಿಡ್ತಾರೆ, ಇಮಿಡಿಯೇಟಾಗಿ ನ್ಯಾಯ ತೀರಿಸ್ಬಿಡ್ತಾರೆ. ಹೊಸ ಒಡಂಬಡಿಕೆ ದೇವರು ಯೇಸು ಕ್ರಿಸ್ತ ಮೆತ್ತಗೆ ನಿಧಾನವಾಗಿ ನ್ಯಾಯ ತೀರಿಸ್ತಾರೆ ಅಂತ ಹೇಳಿ ಕೆಲವರು ಅಂದ್ಕೊಳ್ತಾರೆ. ಆದರೆ ಆ ರೀತಿ ಇಲ್ಲ. ಇಲ್ಲಿ ಹಳೆ ಒಡಂಬಡಿಕೆ ದೇವರು ಹೊಸ ಒಡಂಬಡಿಕೆ ದೇವರು ಒಂದೇ, ತಂದೆ ಮಗ ಯೇಸು ಕ್ರಿಸ್ತ ಒಂದೇ, ಅವ್ರನ್ನ ಸಪ್ರೇಟ್ ಮಾಡಬೇಡಿ. ಸೊ ಇವಾಗ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಇದನ್ನು ನೋಡಿ. ಬೈಬಲ್ಲು
ಬೈಬಲ್ ವಚನನೇ, ಆ ವಚನಗಳೇ ನಮ್ಗೆ ಆನ್ಸರ್ ಅಲ್ಲೇ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಬೈಬಲ್ಲೇ ಇಂಟರ್ಪ್ರಿಟ್ ಮಾಡಬೇಕು ಅಂತ ಹೇಳಿ ಒಬ್ಬ ಮನುಷ್ಯರು ಈ ರೀತಿ ಹೇಳಿದ್ದಾರೆ. ಸೊ ಬೈಬಲಲ್ಲಿ ಇರುವಂಥ ಕ್ವಶನ್ಸು ಬೈಬಲ್ಲೇ ಆನ್ಸರ್ ಮಾಡುತ್ತೆ. ಈ ಒಂದು ಇಸ್ರೇಲ್ರ ಬಗ್ಗೆ ಕೆಲವರು ಅಂದ್ಕೊಳ್ಳೋದು, ಬದಲಾಗ್ತಾ ಇದ್ರೇನೋ ದೇವ್ರ ನ್ಯಾಯ ತೀರಿಸಿಲ್ಲ ಅಂತಂದರೆ ಅವ್ರಿಗೆ ಸ್ವಲ್ಪ ಕರುಣೆ ತೋರಿಸ್ಬೋದಾಗಿತ್ತು. ದೇವ್ರು ಆಮೇಲೆ ಬದಲೇ ಆಗಿಲ್ಲ ನೋಡಿ, ಅವ್ರ ಮೇಲೆ ನ್ಯಾಯ ತೀರಿಸಿದ್ಮೇಲೆ ಅದು ಬದಲೇ ಆಗಿಲ್ಲ. ಯಾಕೆ ಬದಲಾಗಿಲ್ಲ ಇಸ್ರೇಲ್ರ ವಿಷಯದಲ್ಲಿ ಅಂದರೆ ಒಂದು ಕಾರಣ ಇದೆ. ಅವರು ನ್ಯಾಯ ತೀರ್ಪಿನ ಕೆಳಗಡೆ ಬಂದ ಮೇಲೂ ಕೂಡ ಅದೇ ಮಾಡಿದ್ರು. ಅವರು ನ್ಯಾಯ ತೀರಿಸ್ಬಿಟ್ರು ದೇವರು ಅಂತ ಹೇಳಿ, ದೇವರೇ ನಮ್ಮನ್ನು ಕ್ಷಮಿಸಿ, ದೇವರೇ ನಮಗೆ ದಯೆ ತೋರಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಿರೋದನ್ನು ಎಲ್ಲಾದರೂ ಓದ್ತೀರಾ ನೀವು? ಇಲ್ಲ ಅಲ್ವಾ? ಸೊ ಅವರು ದೇವರ ದಯೆಗೂ ಪ್ರೇಯರ್ ಮಾಡಿಲ್ಲ, ದೇವರೇ ನಮ್ಮ ತಪ್ಪು ಅಂತ ಹೇಳಿ ಕೂಡ ಅವರು ಒಪ್ಕೊಂಡಿಲ್ಲ ದೇವ್ರ ಮುಂದೆ. ಅವರೇ ಕರೆಕ್ಟು ಅಂತ ಹೇಳಿ ಅನೇಕ ಸಾರಿ ಅದೇ ರೀತಿ ನಡ್ಕೊಂಡ್ರು. ಒಂದು ಬದಲಾವಣೆನೇ ಇಲ್ಲ, ಒಂದು ಪಶ್ಚಾತ್ತಾಪದ ಹೃದಯನೇ ಇಲ್ಲ. ಅದಕ್ಕೆ ಅವರ ವಿಷಯದಲ್ಲಿ ದೇವರು ನ್ಯಾಯ ತೀರ್ಪನ್ನ ಬದಲು ಮಾಡೋಕ್ಕಾಗಿಲ್ಲ. ಬೇರೆ ಯಾವುದು ದಾರಿ ಇಲ್ದಿರ ದೇವರು ನ್ಯಾಯ ತೀರಿಸ್ಬೇಕಾಗಿತ್ತು ಅವ್ರ ಮೇಲೆ. ಸೊ ಹಳೆ ಒಡಂಬಡಿಕೆ ದೇವ್ರನ್ನ ಈ ಒಂದು ನ್ಯಾಯ ತೀರಿಸೋದ್ರ ಬಗ್ಗೆ ಮಾತ್ರ ಕೆಲವರು ಫೋಕಸ್ ಮಾಡಿರ್ತಾರೆ. ನಾನು ಇನ್ನೊಂದು ದೇವರ ಬಗ್ಗೆ ಈ ದಿನ ನಿಮಗೆ ಬೋಧನೆ ಮಾಡ್ತೀನಿ. ಸೊ ಇದನ್ನು ಯೋಚನೆ ಮಾಡಿ ದೇವರು ಎಷ್ಟು ಒಳ್ಳೆಯವನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಹಳೆ ಒಡಂಬಡಿಕೆ ಯೆಹೋವ ದೇವರು ದೀರ್ಘಶಾಂತನು ಮತ್ತು ಕರುಣೆಯುಳ್ಳ ದೇವರು, ನಿತ್ಯವೂ ಕೋಪಿಸುವ ದೇವರನ್ನೆಲ್ಲ ಸಮಾಧಾನವುಳ್ಳ ದೇವರು ಅಂತ ಹೇಳಿ ಅನೇಕ ವಚನಗಳಿದೆ ಬೈಬಲಲ್ಲಿ. ಇವಾಗ ನೋಡಿ, ಯೋನ ಪ್ರವಾದಿ, ನಮಗೆಲ್ಲ ಗೊತ್ತಿರೋ ಪ್ರವಾದಿ. ಯೋನ ಪ್ರವಾದಿಗೆ ದೇವರು ಹೇಳ್ತಾರೆ, ನಿನವೆ ಪಟ್ಟಣಕ್ಕೆ ಹೋಗಿ ನೀನು ಸುವಾರ್ತೆ ಸಾರಬೇಕಲ್ಲಿ, ಹೋಗಿ ನನ್ನ ನ್ಯಾಯ ತೀರ್ಪು ನೀವಲ್ಲಿ ಹೇಳಬೇಕು ಅಂತ ಹೇಳಿ ಯೋನನ್ನು ದೇವರು ರೆಡಿ ಮಾಡ್ತಾರೆ. ಯೋನ ಏನು ಮಾಡ್ತಾನೆ? ದೇವರು ಹೇಳಿದ ತಕ್ಷಣ ಹೋದ್ನಾ? ಇಲ್ಲ. ಅವನು ಏನು ಮಾಡ್ತಾನೆ? ಟಿಕೆಟ್ ಕೊಟ್ಟು ಕಾಸು ತೊಗೊಂಡು ಇನ್ನೊಂದು ಕಡೆಗೆ ಹೋಗ್ತಾನೆ. ದೇವ್ರು ನಿನವೆಗೆ ಹೋಗು ಅಂದರೆ ಇವನು ತಾರ್ಷಿಷ್ಗೆ ಹೋಗ್ತಾನೆ. ಸೊ ಆವಾಗ ದೇವ್ರು ಬಿಟ್ಬಿಟ್ರಾ? ದೇವ್ರು ಏನು ಮಾಡಿದ್ರು? ಯೋನಾನೇ ಅಲ್ಲಿಗೆ ಹೋಗಬೇಕು, ಯೋನ ನೀನು ಹೋಗಲೇಬೇಕು, ನೀನು ಬೇರೆ ಕಡೆ ಹೋಗಬಾರ್ದು ಅಂತ ಹೇಳಿ ದೇವರು ಯೋನನ್ನು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನವೆಗೆ ಹೋಗಿ ನೀನು ಬೋಧನೆ ಮಾಡಬೇಕು ಅಂತ, ನಿನವೆಗೆ ಹೋಗಿ ನೀನು ನ್ಯಾಯ ತೀರ್ಪನ್ನು ನೀನು ಡಿಕ್ಲೇರ್ ಮಾಡಬೇಕು ಅಂತ. ಸೊ ಜೋನ ಹೋಗೋ ಥರ ದೇವ್ರು ಬಿಡ್ತಾ ಇಲ್ಲ ಇಲ್ಲಿ. ಈ ಒಂದು ಸಂಗತಿ ನಾವು ಎಲ್ಲ ಕಡೆ ಓದೋದಿಲ್ಲ, ಆದರೆ ಯೋನನ ವಿಷಯದಲ್ಲಿ ಮಾತ್ರ ದೇವರು ಫೋರ್ಸ್ ಮಾಡ್ತಾ ಇದ್ದಾರೆ, ನೀನು ಹೋಗಲೇಬೇಕು ಅಲ್ಲಿ ಅಂತ ಹೇಳಿ. ಒಂದು ಮೀನನ್ನು ದೇವರು ತಯಾರು ಮಾಡ್ತಾಯಿದ್ದಾರೆ. 3 ದಿವಸ ಮೀನು ಒಳಗಡೆ ಇದ್ದು ಯೋನ ಬದಲಾಗಿ ಅದಾದಮೇಲೆ ಹೋಗಿ ಅಲ್ಲಿ ನ್ಯಾಯ ತೀರ್ಪನ್ನ ಮಾತಾಡ್ತಾನೆ. ಏನು ಹೇಳ್ತಾನೆ ಯೋನ? ನಿನವೆ ಪಟ್ಟಣಕ್ಕೆ ಇನ್ನು 40 ದಿವಸ ನಿನವೆ ಪಟ್ಟಣ ಹಾಳಾಗುತ್ತೆ, ನಿನವೆ ಪಟ್ಟಣದ ಮೇಲೆ ದೇವರು ನ್ಯಾಯ ತೀರ್ಪು ಬರಮಾಡ್ತಾರೆ ಅಂತ ಹೇಳಿ 1 ದಿವಸ ಬೋಧನೆ ಮಾಡ್ತಾನೆ. ಸೊ ಯೋನ ಯಾಕೆ ಹೋಗಿಲ್ಲ ಬೋಧನೆ ಮಾಡೋದಕ್ಕೆ? ಫಸ್ಟ್ ಟೈಮು ದೇವರು ಫೋರ್ಸ್ ಮಾಡಿ ಕರ್ಕೊಂಡಾದ್ಮೇಲೆ ಇಷ್ಟೆಲ್ಲ ಕಾರ್ಯಗಳಾದಮೇಲೆ ಆಮೇಲೆ ಬದಲಾಗಿ ಅಲ್ಲಿ ಬೋಧನೆ ಮಾಡ್ದ. ಮೊದಲೇ ಯಾಕೆ ಹೋಗಿಲ್ಲ ಯೋನನ ರೀಸನ್ ಏನು ಗೊತ್ತಾ? ಮೊದಲೇ ಯಾಕೆ ಹೋಗಿಲ್ಲ ಅಂದರೆ ಇದು ರೀಸನ್ನು. ಯೋನನಿಗೆ ದೇವರೇನು ನ್ಯಾಯ ತೀರಿಸೋ ದೇವರಾಗಿ ನೋಡಿಲ್ಲ ದೇವ್ರನ್ನ. ಯೋನ ತಂದೆನ ಯಾವ ರೀತಿ ನೋಡ್ದ ಅಂತಂದರೆ, ನೀನು ಬಹಳ ಒಳ್ಳೆಯವನು, ನೀನು ದಯಾಸಾಗರನು, ನಾನು ಹೋಗಿ ಪ್ರೀಚ್ ಮಾಡ್ತೀನಿ, ಬೋಧನೆ ಮಾಡ್ತೀನಿ, ನೀನು ದಯೆ ಅವ್ರ ಮೇಲೆ ತೋರಿಸಿ ನೀನು ಅವ್ರ ನ್ಯಾಯ ತೀರಿಸಲ್ಲ. ಸೊ ನ್ಯಾಯ ತೀರಿಸಿದ್ಮೇಲೆ ನಾನೇನಕ್ಕಲ್ಲ ಬೋಧನೆ ಮಾಡಬೇಕು ಹೋಗಿ ಅಂತ ಹೇಳಿ ಯೋನ ಹೋಗಿಲ್ಲ ಅಲ್ಲಿ. ಗೊತ್ತಾ ನಿಮಗೆ? ಅದು ಯೆಹೋವ ತಂದೆ ಬಗ್ಗೆ ಇದ್ದಂಥ ಅಂಡರ್ಸ್ಟ್ಯಾಂಡಿಂಗು ಯೋನಗೆ. ಅದಕ್ಕೆ ಅವನೇ ನೋಡಿ ಅಲ್ಲಿ ಯೋನ ಪ್ರೀಚ್ ಮಾಡಾದ್ಮೇಲೆ ಎಲ್ಲ ಒಂದು ಜನ, ಇಡೀ ನಗರದ ಜನ, ನಿನವೆ ಪಟ್ಟಣದ ಎಲ್ಲ ಜನ ಒಂದೇ ಸಾರಿ ಬೂದಿಯಲ್ಲಿ ಕೂತ್ಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗೋದನ್ನು ನಾವು ನೋಡ್ತೀವಿ. ಎಷ್ಟು ಜನ? 1,00,000ಕ್ಕೆ ಮೇಲೆ ಜನ. ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದ ಜನ ಯೋನನ ಪ್ರೀಚಿಂಗ್ ಕೇಳಿಸ್ಕೊಂಡಾದ್ಮೇಲೆ ಬದಲಾದರು, ತಿರುಗಿದ್ರು ದೇವ್ರ ಕಡೆ. ತಿರುಗಿದ ಮೇಲೆ ದೇವ್ರು ಏನು ಮಾಡ್ತಾರೆ? ನ್ಯಾಯ ತೀರ್ಪು ಅವ್ರ ಮೇಲೆ ಬರಮಾಡೋದಿಲ್ಲ. ಇದು ನೋಡಿ ದೇವರು ಯಾಕೆ ದೇವರು ಯೋನನ ಅಷ್ಟು ಫೋರ್ಸ್ ಮಾಡಿದ್ದು ಅಂತಂದರೆ, ಆ ನಿನವೆ ಪಟ್ಟಣದ ಜನ ಬದಲಾಗ್ತಾರೆ ಅಂತ ಹೇಳಿ ದೇವ್ರಿಗೆ ಗೊತ್ತು. ಅದಕ್ಕೆ ದೇವರು ಯೋನನ್ನು ಫೋರ್ಸ್ ಮಾಡಿ ಇನ್ಸಿಸ್ಟ್ ಮಾಡಿ ನೀನು ಹೋಗಲೇಬೇಕು ಅಂತ ಹೇಳಿ ಅನೇಕ ಕಾರ್ಯಗಳು ದೇವರಲ್ಲಿ ಮಾಡಿದ್ದು. ಅರ್ಥ ಆಗ್ತಾ ಇದೆಯಾ ದೇವರ ಮನಸ್ಸು ನಿಮಗೆ? ಇದಲ್ದಿರ ನಾವು
ಮನಸ್ಸೆ ರಾಜ ಬಗ್ಗೆ ಓದ್ತೀವಿ. ಮನಸ್ಸೆ ರಾಜ ಯೂದ ಸಿಂಹಾಸನದ ಮೇಲೆ ಕುತ್ಕೊಂಡು ಆಳ್ತಿದ್ದ ರಾಜ. ಯೂದ ಕುಲದಲ್ಲಿ ಎಲ್ಲರಿಗಿಂತ ಮೋಸಕರವಾದ ರಾಜ ಅಂದರೆ ಮನಸ್ಸೆ ಎಷ್ಟು ಕಾರ್ಯಗಳು ದೇವರಿಗೆ ವಿರೋಧವಾಗಿ ಮಾಡ್ತಾನೆ ಅಂತಂದರೆ, ಚಿಕ್ಕ ಮಕ್ಕಳನ್ನು ಕೂಡ ಬಲಿ ಕೊಟ್ಟು ಸಾಯಿಸ್ತಾ ಇದ್ದ ಅವನು. ಅನೇಕ ಅಮಾಯಕರ ರಕ್ತವನ್ನು ಚೆಲ್ಲಿದ ಒಬ್ಬ ರಾಜ. ಅವನ ಮೇಲೆ ನ್ಯಾಯ ತೀರ್ಪು ದೇವರು ಬರಮಾಡ್ತಾರೆ. ಆ ನ್ಯಾಯ ತೀರ್ಪು ಬರಮಾಡಾದ್ಮೇಲೆ ಮನಸ್ಸೆ ರಾಜ ತಪ್ಪಾಯಿತು ಅಂತ ಹೇಳಿ ದೇವ್ರ ಕಡೆ ತಿರ್ಕೊತಾನೆ. ಅಂಥವನಿಗೂ ಕೂಡ ದೇವರು ದಯೆ ತೋರಿಸಿ ಕ್ಷಮಿಸಿ ಮತ್ತೆ ರಾಜ್ಯದಲ್ಲಿ ಕರ್ಕೊಂಡು ಬರ್ತಾರೆ. ನೋಡ್ತಾ ಇದ್ದೀರಾ ದೇವರು ಎಷ್ಟು ಒಳ್ಳೆಯವನು ಅಂತ ಹೇಳಿ. ಇದಲ್ಲದೆ ಆಹಾಬ ಅರಸ, ಓದಿರ್ತೀರ, ಇಸ್ರೇಲ್ರಲ್ಲಿ ಅವನು ಮೋಸಕರವಾದ ರಾಜ. ಅವನಿಗಿಂತ ಮೋಸ ಯಾರೂ ಇಲ್ಲ ಅಂತ ಹೇಳಿ ಬೈಬಲಲ್ಲಿ ಬರೆದಿದೆ. ಎಲಿಯ ನ್ಯಾಯ ತೀರಿಸಾದ್ಮೇಲೆ ಅವ್ರ ಮೇಲೆ ಅವನು ಕೂಡ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರ್ಕೊಳ್ತಾನೆ ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಅವನು ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರ್ಕೊಂಡಾಗ ದೇವರು ಹೇಳ್ತಾರೆ ಎಲಿಯನ್ಗೆ, ನೋಡ್ದ ನನ್ನ ವಿಷಯದಲ್ಲಿ ಎಷ್ಟು ತಗ್ಗಿಸ್ಕೊತಾ ಇದ್ದಾನೆ, ಅವನು ಮಾಡಿದ ತಪ್ಪು ಅಂತ ಹೇಳಿ ಅರ್ಥ ಮಾಡ್ಕೊತಾ ಇದ್ದಾನೆ, ನಾನು ಅವನ ಮೇಲೆ ನ್ಯಾಯ ತೀರ್ಪು ಮಾಡೋದಿಲ್ಲ ಅಂತ ಹೇಳಿ ಕಡೆ ಗಳಿಗೆಯಲ್ಲಿ ಕೂಡ ದೇವರು ನ್ಯಾಯ ತೀರ್ಪನಲ್ಲಿ ಬದಲಾಯಿಸಿದ್ರು. ಸೊ ಇಲ್ಲಿ ದೇವರು ಬದಲಾಗ್ತಾ ಇದ್ದಾರಾ, ಮನುಷ್ಯರು ಬದಲಾಗ್ತಾ ಇದ್ದಾರಾ? ನಾವು ದೇವ್ರ ಬಗ್ಗೆ ಪ್ರೀಚಿಂಗ್ ಕೇಳಿಸ್ಕೊಂಡಿರ್ತೀವಿ, ದೇವರು ಬದಲಾಗೋ ದೇವರೇ ಅಲ್ಲ. ಆದರೆ ನ್ಯಾಯ ತೀರ್ಪಿನ ವಿಷಯದಲ್ಲಿ ದೇವರು ಬದಲಾಗ್ತಾವ್ರೆ. ಯಾಕೆ ಅಂದರೆ ಇಲ್ಲೂ ಕೂಡ ದೇವರು ಬದಲಾಗ್ತಾ ಇಲ್ಲ, ಮನುಷ್ಯರು ಬದಲಾಗ್ತಾ ಇರೋದು. ಇದು ದೇವರ ವಚನ ಪ್ರಕಾರನೇ. ಒಬ್ಬ ದುಷ್ಟ ಎಷ್ಟೇ ಕೆಟ್ಟವನಾಗಿದ್ರು ಅವನ ತಪ್ಪನ್ನು ಅವನು ಅರ್ಥಕೊಂಡು, ದೇವರೇ ನನಗೆ ಕ್ಷಮಿಸಿ, ನಾನು ಮಾಡಿದ ತಪ್ಪು ನನ್ನ ಮೇಲೆ ದಯೆ ತೋರಿಸಿ ಅಂತ ಹೇಳಿ ಪ್ರೇಯರ್ ಮಾಡುವಾಗ ಅವನು ಎಷ್ಟೇ ಕೆಟ್ಟವನಾಗಿದ್ದರೂ ದೇವರು ಅವನ್ನ ಕ್ಷಮಿಸಿ ದಯೆ ತೋರಿಸಿ ನ್ಯಾಯ ತೀರ್ಪು ಬರಮಾಡಲ್ಲ. ದೇವ್ರಿಗೆ ಆಸೆ ಏನು ಗೊತ್ತಾ? ಎಷ್ಟೇ ದುಷ್ಟರಿದ್ರು ಲೋಕದಲ್ಲಿ, ಎಷ್ಟೇ ಅವಿಧೇಯತ್ವ ಜನ ಇದ್ದರು, ಅವರೆಲ್ಲ ದೇವರ ಕಡೆಗೆ ತಿರುಗಿಕೊಂಡು ರಕ್ಷಣೆ ಹೊಂದಬೇಕು ಅನ್ನೋದೇ ದೇವರ ಆಸೆ. ಎಲ್ಲರನ್ನೂ ಧ್ವಂಸ ಮಾಡಿ ಎಲ್ಲರ ಮೇಲೂ ನ್ಯಾಯ ತೀರ್ಪು ತೊಗೊಂಡು ಬರೋದಕ್ಕಂತ ದೇವರಲ್ಲಿ ಕಾಯ್ಕೊಂಡಿಲ್ಲ. ದೇವರಲ್ಲಿ ಪರಲೋಕದಲ್ಲಿ ಕುತ್ಕೊಂಡು ಕಾಯ್ಕೊಂಡಿರೋದು ಎಲ್ಲ ಮಕ್ಕಳು ನನ್ನ ಕಡೆ ಬರಲಿ, ದುಷ್ಟರು ಕೂಡ ಬದಲಾಗಿ ನನ್ನ ಕಡೆ ಬರಲಿ. ಸೊ ಇಸ್ರಾಯೇಲ್ರ ವಿಷಯದಲ್ಲಿ ಯಾಕೆ ದೇವರು ನ್ಯಾಯ ತೀರ್ಪು ಬದಲಾಗಿಲ್ಲ ಅಂತಂದರೆ, ಅವ್ರು ಕೊನೆವರೆಗೂ ಕೇಳಲೇ ಇಲ್ಲ ದೇವರ ದಯೆ. ಸಾಯೋವರೆಗೂ ಕೂಡ ಅವ್ರು ಕೇಳಲೇ ಇಲ್ಲ ದೇವರ ದಯೆ. ಅದಕ್ಕೆ ಅವರ ವಿಷಯದಲ್ಲಿ ನ್ಯಾಯ ತೀರ್ಪು ಬದಲಾಗಿಲ್ಲ. ಸೊ ಇದನ್ನು ನಾವು ಈ ಸಮಯದಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು? ನಂಬಿ ವಿಧೇಯನಾಗಿ ದೇವರನ್ನು ಸೇವಿಸು, ಆಗ ನೀನು ಚೆನ್ನಾಗಿರುವಿ ಅಂತ ಹೇಳಿ ಬೈಬಲಲ್ಲಿ ನಮಗೆ ಬರೆದಿರೋದನ್ನು ನಾವು ಓದಿದ್ದೀವಿ ಅನೇಕ ಸಾರಿ. ಸೊ ವಿಧೇಯತ್ವ ಅನ್ನೋದನ್ನು ನಾವು ಲೈಫ್ ಸ್ಟೈಲಾಗಿ ಡೆವಲಪ್ ಮಾಡ್ಕೋಬೇಕು. ನೋಡಿ, ಒಂದು ಸಾರಿ ನೀವು ದೇವರ ವಚನಕ್ಕೆ ವಿಧೇಯರಾದರೆ ನೆಕ್ಸ್ಟ್ ಇನ್ನೊಂದು ವಚನದಲ್ಲಿ ವಿಧೇಯ ಆಗಬೇಕು ಅಂತ ಹೇಳಿ ಅನಿಸುತ್ತೆ. ಆದರೆ ಒಂದು ವಿಷಯದಲ್ಲಿ ನಾವು ದೇವರನ್ನ ವಚನನ ತಳ್ಳಿಬಿಟ್ಟು ಹೋಗುವಾಗ ಅದೇ ಒಂದು ಲೈಫ್ ಸ್ಟೈಲು ಡೆವಲಪ್ ಆಗುತ್ತೆ. ಸೊ ದೇವ್ರ ವಚನ ಅಂತ ಹೇಳಿ ಬರೋವಾಗ ಸ್ವೀಕಾರ ಮಾಡಿ ಅಂಗೀಕಾರ ಮಾಡ್ಕೊಳ್ಳುವಾಗ ನೆಕ್ಸ್ಟ್ ಕೂಡ ಅದನ್ನೇ ಮಾಡ್ತೀರಾ ದೇವರು ಹೇಳುವಾಗ. ಸೊ ಒಂದು ವಿಷಯದಲ್ಲಿ ದೇವರು ಬೇಡ, ನನಗೆ ಆತನ ಹೇಳೋದು ನಾನು ಕೇಳೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡೋವಾಗ ಅದೇ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ. ಸೊ ವಿಧೇಯರಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಲ್ಲಿ ಆಶೀರ್ವಾದಗಳು ಜಾಸ್ತಿ ಇದೆ. ನೀವು ದೇವರಿಗೆ ವಿಧೇಯರಾಗಿ ಕಳ್ಕೊಳ್ಳೋದು ಏನೂ ಇಲ್ಲ. ದೇವರಿಗೆ ವಿಧೇಯರಾಗಿ ಇರುವಾಗ ಆಶೀರ್ವಾದಗಳೇ ಜಾಸ್ತಿ ಇರೋದು ಬೈಬಲಲ್ಲಿ. ಸೊ ವಿಧೇಯತ್ವ ಅನ್ನೋದು ಒಳ್ಳೆಯ ವಿಷಯ. ವಿಧೇಯತ್ವ ಅನ್ನೋದು ಸಮಾಧಾನ, ಸಂತೋಷ, ಸಮೃದ್ಧಿ ಮತ್ತು ಪ್ರೊಟೆಕ್ಷನ್ ತಗೊಂಡು ಬರೋವಂಥ ವಿಷಯ. ಸೊ ಈ ದಿನ ಬೈಬಲಲ್ಲಿ ಒಬ್ಬರು ವಿಧೇಯರಾಗಿ ದೇವರ ವಚನ ಕೇಳಿ ಆತನಿಗೆ ವಿಧೇಯರಾಗಿ ನಡೆದು ಎಲ್ಲ ಕೇಡುಗಳಿಂದ ದೇವರು ಅವರನ್ನು ತಪ್ಪಿಸಿರುವ ಒಬ್ಬ ಮನುಷ್ಯ ಇದ್ದಾರೆ ಬೈಬಲಲ್ಲಿ. ಯಾರಂತ ಗೊತ್ತಾ? ಅನೇಕರಿದ್ದಾರೆ, ಆದರೆ ನಾನಿದಿನ ನಿಮಗೆ ಬೋಧನೆ ಮಾಡ್ತಾ ಇರೋದು ಯಾಕೋಬನ ದೇವರ ಬಗ್ಗೆ. ಯಾಕೋಬನ ಬಗ್ಗೆ ನಾವೆಲ್ಲ ಧ್ಯಾನ ಮಾಡಿರ್ತೀವಿ. ಯಾಕೋಬ ನೋಡಿ, ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಯಾಕೋಬ ಅವ್ರ ಅಪ್ಪನಿಗೆ ಮೋಸ ಮಾಡ್ತಾ ಇದ್ದಾನೆ, ಅವರ ಅಣ್ಣನಿಗೆ ಮೋಸ ಮಾಡ್ತಾ ಇದ್ದಾನೆ. ಆ ಒಂದು ಯಾಕೋಬ ಅನ್ನೋ ಹೆಸರು ಮೀನಿಂಗೇ ಏನು ಗೊತ್ತಾ? ಮೋಸಗಾರ. ಯಾಕೋಬ ಅಂದಿದ ತಕ್ಷಣ ಅವನ ಹೆಸರು ಮೀನಿಂಗ್ ಏನದು? ಮೋಸಗಾರ. ಸೊ ಅದಕ್ಕೆ ಅವನ ಅಪ್ಪನಿಗೆ ಮೋಸ ಮಾಡ್ತಾನೆ. ಈಸಾವ ಅಂತ ಹೇಳಿ ಆತನ ಯಾಕೋಬ ಅಂದರೆ ಈಸಾವ ಅಂತ ಹೇಳಿ ಸುಳ್ಳು ಹೇಳಿ ಚೊಚ್ಚಲತನದ ಆಶೀರ್ವಾದವನ್ನು ಕದ್ಕೊತಾ ಇದ್ದಾನೆ ಅವ್ರ ಅಣ್ಣನಿಂದ. ಅವ್ನು ಮಾಡಿ ಸರಿನಾ ಯಾಕೋಬ?
ಗ್ಯಾರಂಟಿ ಸರಿ ಇಲ್ಲ. ದೇವರು ಅದನ್ನು ಮೆಚ್ತಾರ? ಇನ್ನು ಚೊಚ್ಚಲ ಮಗನ ಆಶೀರ್ವಾದವನ್ನು ಹೊಂದ್ಕೊಳೋದು. ಇವನು ಚೊಚ್ಚಲ ಮಗನ, ಎರಡನೇ ಮಗ ಇವನು. ಸೊ ಅವನು ಈ ಸಾವನ ಆಶೀರ್ವಾದನ ಕದ್ಕೊಳಕ್ಕೆ ಬಂದಿರೋದಿಲ್ಲಿ. ಸೊ ಅವನು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ, ಅವ್ರ ಅಪ್ಪನಿಗೆ ಸುಳ್ಳು ಹೇಳ್ತಾ ಇದ್ದಾನೆ, ಅವ್ರ ಅಣ್ಣನಿಗೆ ಮೋಸ ಮಾಡ್ತಾ ಇದ್ದಾನೆ. ಸೊ ತಪ್ಪು ಯಾಕೋಬ ಮಾಡಿದ್ದು, ಇಂಥ ಮನುಷ್ಯ. ಆದರೆ ಅವನು ಮಾಡಿದ ತಪ್ಪು ಏನಾಗುತ್ತೆ, ಇದೆಲ್ಲ ಆದಮೇಲೆ ನನ್ನ ತಮ್ಮ ನನ್ನ ಚೊಚ್ಚಲತನದ ಆಶೀರ್ವಾದನ ತೊಗೊಂಡ್ಬಿಟ್ಟ ಅಂತ ಹೇಳಿ ಇವನಿಗೆ ಕೋಪ ಬಂದು ಏನು ಮಾಡ್ತಾನೆ, ಹಿಂಗಾದರೂ ಮಾಡಿ ಯಾಕೋಬನ್ನ ಸಾಯಿಸಬೇಕು ಅಂತ ಹೇಳಿ, ತಮ್ಮನ್ನೇ ಸಾಯಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿಬಿಡ್ತಾನೆ. ಸೊ ಇದು ರೆಬೆಕ್ಕಳಿಗೆ ಗೊತ್ತಾಗಿ, ನಿನ್ನ ಲೈಫ್ ಡೇಂಜರಲ್ಲಿದೆ ಅಪ್ಪ, ನಿಮ್ಮ ಅಣ್ಣ ನಿನ್ನ ವಿಷಯದಲ್ಲಿ ಬಹಳ ಕೋಪವಾಗಿದ್ದಾನೆ, ನೀನು ಇಲ್ಲಿರೋದು ಸೇಫ್ ಅಲ್ಲ, ಹೋಗಿ ನಮ್ಮ ಅಣ್ಣನ ಮನೆಗೆ ಹೋಗು ಅಂತ ಹೇಳಿ ರೆಬೆಕ್ಕಳ ಅಣ್ಣನ ಮನೆಗೆ ಯಾಕೋಬನ್ನ ಕಳಿಸ್ತಾಳೆ. ಸೊ ಆ ದಾರಿಲಿ ಪದಾನ್ ಅರಾಮ್ ಆ ಒಂದು ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರು ಕಾಣಿಸ್ಕೊತಾರೆ ಕನಸಲ್ಲಿ ಯಾಕೋಬನಿಗೆ. ಆ ಒಂದು ಕನಸಲ್ಲಿ ಆ ಒಂದು ಟೈಮಿಂದ, ಆ ಒಂದು ಸಮಯದಿಂದಲೇ ಯಾಕೋಬ ದೇವ್ರ ಜೊತೆ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಡೆವಲಪ್ ಮಾಡ್ಕೊಳ್ಳೋದು. ಅದಾವರೆಗೂ ಆತನಿಗೆ ದೇವ್ರ ಜೊತೆ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಇರಲಿಲ್ಲ. ಅಂದರೆ ಆಶೀರ್ವಾದಗಳ ಮೇಲೆ ಆಸೆ ಇತ್ತು. ಅವ್ರ ಅಮ್ಮ ಹೇಳ್ಕೊಟ್ಟಿರ್ತಾರೆ, ನೀನೇ ದೇವರು ಗೊತ್ತಲ್ವಾ, ಅದು ರೆಬೆಕ್ಕಳ ಬಗ್ಗೆ ಓದಿರ್ತೀರ, ನೀನು ನಿನ್ನ ಅಣ್ಣನ ಮೇಲೆ ಆಳುವಿ, ನೀವಿಬ್ಬರು ದೇಶಗಳನ್ನಾಗಿ ದೇವರು ಮಾಡ್ತಾರೆ. ಸೊ ಇದೆಲ್ಲ ಆಶೀರ್ವಾದಗಳು ಗೊತ್ತಿತ್ತು. ಆದರೆ ಒಂದು ಪರ್ಸ್ನಲ್ ರಿಲೇಷನ್ಶಿಪ್, ವೈಯಕ್ತಿಕ ಸಂಬಂಧ ದೇವರೊಂದಿಗೆ ಯಾಕೋಬ ಅವರ ಅಣ್ಣ ಅಟ್ಟಿಸ್ಕೊಂಡು ಹೋಗೋವಾಗೆ ಆತನು ಮಾಡಿದ್ದು. ಸೊ ಇವಾಗ ಒಬ್ಬನೇ ಇದ್ದಾನೆ, ಯಾರೂ ಇಲ್ಲ ಜೊತೆಯಲ್ಲಿ, ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ. ಸೊ ಆವಾಗ ದೇವ್ರು ಕಾಣಿಸ್ಕೊಳ್ಳುವಾಗ ದೇವ್ರ ಜೊತೆ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಡೆವಲಪ್ ಮಾಡ್ಕೊತಾನೆ. ಸೊ ಅಲ್ಲಿಂದ ಆಚೆಗೆ ಯಾಕೋಬ ಯಾರನ್ನೂ ಮೋಸ ಮಾಡೋಕ್ಕೆ ಹೋಗಿಲ್ಲ, ಯಾರಿಗೂ ಸುಳ್ಳು ಹೇಳಕ್ಕೆ ಹೋಗಿಲ್ಲ, ಯಾರನ್ನೂ ಕದ್ಕೊಳ್ಳೋದಕ್ಕೆ ಹೋಗಿಲ್ಲ. ಅಲ್ಲಿಂದ ಯಾಕೋಬ ಒಬ್ಬ ಬದಲಾದ ಮನುಷ್ಯ. ಅದಕ್ಕೆ ಮುಂಚೆ ಮೋಸ ಮಾಡಿದ್ದಾನೆ. ನಾವು ಒಂದು ಊಟ ಕೊಟ್ಬಿಟ್ಟು ಅವ್ರ ಅಣ್ಣನ ಹತ್ರದಿಂದ ಚೊಚ್ಚಲತನವನ್ನು ಸೇಲ್ ಮಾಡು, ಒಂದು ಊಟಕ್ಕೋಸ್ಕರ ಅವನು ಕೂಡ ಸೇಲ್ ಮಾಡಿಬಿಟ್ಟ. ಚೊಚ್ಚಲತನ ನನಗೆ ಯಾಕೆ ಬೇಕು, ಒಂದು ಊಟ ನನಗೆ ಇಂಪಾರ್ಟೆಂಟು ಅಂತ ಹೇಳಿ ಈಸಾವು ಕೂಡ ಕೊಟ್ಬಿಟ್ಟ. ಸೊ ಈ ರೀತಿ ಎಲ್ಲ ಮಾಡಿರೋ ಮನುಷ್ಯ ಈ ಒಂದು ಸಮಯದಲ್ಲಿ ದೇವರ ಹತ್ರ ಬದಲಾಗಿದ್ದಾನೆ. ದೇವರ ಜೊತೆ ಒಂದು ರಿಲೇಷನ್ಶಿಪ್ ಬೆಳೆಸ್ಕೊಂಡಾದ್ಮೇಲೆ ದೇವರು ಅವನಿಗೆ ಟೀಚ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮೋಸ ಮಾಡಬಾರ್ದು, ಇನ್ಮೇಲೆ ನೀನು ಸುಳ್ಳು ಹೇಳ್ಬಾರ್ದು, ಇನ್ನೊಬ್ರದ್ದು ಸೊತ್ತನ್ನು ನೀನು ಆಸೆ ಪಡಬಾರ್ದು, ನಿನ್ನನ್ನು ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ದೇವರ ಹತ್ರ ಒಂದು ರಿಲೇಷನ್ಶಿಪ್ ಆತನು ಬೆಳೆಸ್ಕೊಳ್ಳೋವಾಗ ಲಾಬಾನ್ ಮನೆಗೆ ಹೋಗ್ತಾನೆ. ಲಾಬಾನ್ ಬಗ್ಗೆ ನಾವೆಲ್ಲ ಓದಿರ್ತೀವಿ. ಮೋಸಕರವಾದ ಮಾವ ಯಾಕೋಬನಿಗೆ. ಯಾಕೋಬನೇ ಮೋಸಕಾರ ಆಗಿದ್ದ, ಯಾಕೋಬನೇ ಸುಳ್ಳು ಹೇಳೋನಾಗಿದ್ದ. ಅಲ್ಲಿ ಲಾಬಾನನ್ನು ಹೋಗಿ ಮೀಟ್ ಮಾಡಬೇಕಾದ್ರೆ ಅವನು ಯಾಕೋಬನಿಗಿಂತ ದೊಡ್ಡ ಮೋಸಕಾರ. ಯಾಕೋಬ ಅವನೇ ಮೋಸಕಾರ ಅಂದ್ಕೊಂಡ, ನನಗೆಲ್ಲ ಛತ್ರಿ ಬುದ್ಧಿ ಗೊತ್ತು ಅಂತ ಈತನ ಅಂದ್ಕೊಂಡಿದ್ದ. ಅವ್ರ ಮಾವನ್ನಲ್ಲಿ ಮೀಟ್ ಮಾಡೋಕ್ಕೆ ಹೋದಾಗ ಇವನಿಗಿಂತ ದೊಡ್ಡ ಮೋಸಕಾರ, ಇವನಿಗಿಂತ ದೊಡ್ಡ ಚೀಟರ್ ಅವನು. ಯಾರು? ಲಾಬಾನ. 7 ವರ್ಷ ಅವನ ಕೈಲಿ ಬಿಟ್ಟು ಕೆಲಸ ಮಾಡಿಸ್ಕೊಂಡು ಲೇಯಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಅದಾದಮೇಲೆ ರೇಚಲ್ನ ಕೊಟ್ಟು ಮದುವೆ ಆಗುತ್ತದೆಲ್ಲ. ಸೊ ಇದೆಲ್ಲ ಆಗಾದಮೇಲೆ ಇವಾಗ ಯಾಕೋಬ ಆ ಒಂದು 14 ವರ್ಷ ಲಾಬಾನನಿಗೆ ಕರೆಕ್ಟಾಗಿ ನಡ್ಕೊಂಡ. ಅವನಿಗೆ ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ಅವನದೇನೂ ಕದ್ಕೊಂಡಿಲ್ಲ, ನಿಯತ್ತಾಗಿ ಜೀವನ ಮಾಡ್ದ. ಅವನು ಮೋಸ ಮಾಡಿದ್ದು ಆ ಒಂದು ಲೈಫ್ ಸ್ಟೈಲ್ ಮುಗಿದೋಯ್ತು ಕಾನಾನ್ ದೇಶದಲ್ಲೇ. ಇವಾಗ ಒಂದು ಹೊಸ ಮನುಷ್ಯ, ಯಾರಿಗೂ ಸುಳ್ಳು ಹೇಳಲ್ಲ, ಯಾರಿಗೂ ಮೋಸ ಮಾಡಲ್ಲ. ಮಾಡಬೇಕಾಗಿದ್ರೆ ಮಾಡ್ಬೋದಾಗಿತ್ತು, ಯಾಕೆಂದರೆ ಮೋಸಗಾರ ಅವನು ಮುಂಚೆ. ಆದರೆ ಇನ್ಮೇಲೆ ಮಾಡಬಾರ್ದು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿರೋ ಮನುಷ್ಯ ಇವಾಗಿಲ್ಲಿ. ಸೊ ಇವಾಗ ಲಾಬಾನ ಏನು ಮಾಡ್ತಾನೆ, 14 ವರ್ಷ ಆದಮೇಲೆ ಯಾಕೋಬ ಅಂತಾನೆ, ನಾನು ನಮ್ಮ ಮನೆಗೆ ಹೋಗಬೇಕು ಅಂತಾನೆ. ಆವಾಗ ಹೇಳ್ತಾನೆ ಲಾಬಾನ, ನೀನೆಲ್ಲೂ ಹೋಗಬೇಡ, ನಿನ್ನ ವಿಷಯದಲ್ಲಿ ದೇವರು ನನ್ನ ಆಶೀರ್ವಾದ ಮಾಡಿದ್ದಾರೆ, ನಾನು ಅನೇಕ ಪ್ರಾಫಿಟ್ ನೋಡಿದ್ದೀನಿ, ಇಲ್ಲೇ ಇರು, ನಿನಗೆ ನಾನು ಎಲ್ಲ ಸಹಾಯ ಮಾಡ್ತೀನಿ ಅಂತಾನೆ. ಅವನು ಹೇಳ್ತಾನೆ, ಇಲ್ಲ, ನನ್ನ ಕುಟುಂಬಕ್ಕೆ ನಾನು ಪ್ರೊವೈಡ್ ಮಾಡಬೇಕು ಅಂತ ಹೇಳುವಾಗ ಅವನು ಲಾಬಾನ್ ಕನ್ವಿನ್ಸ್ ಮಾಡಿ ಅಲ್ಲೊಂದು 6 ವರ್ಷ ಇರ್ತಾನೆ. ಸೊ 6 ವರ್ಷ ಇರಬೇಕಾದ್ರೆ ಯಾಕೋಬನ ಆಸ್ತಿ ಎಷ್ಟು ಜಾಸ್ತಿ ಆಗುತ್ತೆ ಅಂತಂದರೆ ಲಾಬಾನನಿಗೆ ಹೊಟ್ಟೆ ಉರಿ ಬರುತ್ತೆ, ಅಷ್ಟು ಆಶೀರ್ವಾದ ಮಾಡ್ತಾರೆ. ಸೊ ಇದೆಲ್ಲ ಆದಮೇಲೆ ದೇವ್ರು ಹೇಳ್ತಾರೆ, ಓಕೆ, ನೀನು ಇನ್ಮೇಲೆ ಇಲ್ಲಿರೋದು ಬೇಡ,
ನೀನು ನಿಮ್ಮ ಪಿತೃಗಳಾದ ದೇಶಕ್ಕೆ ನೀನು ಹೋಗು ಅಂತ ಹೇಳಿ ದೇವರೇ ಯಾಕೋಬನಿಗೆ ಕಾಣಿಸ್ಕೊಂಡು ಹೇಳ್ತಾರೆ ನೀನು ಹೋಗು ಅಂತ. ಅವನು ಹೆಂಡ್ತಿದಿರ ಹತ್ರ ಎಲ್ಲ ಮಾತಾಡಿ ಎಲ್ಲ ಡಿಸ್ಕಸ್ ಮಾಡಾದ್ಮೇಲೆ ಲಾಬಾನನಿಗೆ ಹೇಳ್ದಿರಾ ಆ ಒಂದು ಜಾಗ ಬಿಟ್ಟು ಹೋಗ್ತಾರೆ. ಸೊ ಆ ಒಂದು ಜಾಗ ಬಿಟ್ಟು ಹೋಗಬೇಕಾದ್ರೆ ಲಾಬಾನ ಏನು ಮಾಡ್ತಾನೆ, ಎಲ್ಲ ಹೊರಟೋದ್ರಲ್ಲ, ನನ್ನ ಮಕ್ಕಳೆಲ್ಲ ಹೊರಟೋದ್ರು, ನನ್ನ ಆಸ್ತಿ ಎಲ್ಲ ಹೊಂಟೋಯ್ತು, ಎಲ್ಲ ಮೊಮ್ಮಕ್ಕಳೆಲ್ಲ ಹೊರಟೋದ್ರು, ಹೋಗ್ಬಿಟ್ಟು ನಾನು ಯಾಕೋಬನನ್ನು ಸೋಲಿಸಿ ಅವನ್ನ ಹರ್ಟ್ ಮಾಡಿ ಎಲ್ಲ ವಾಪಸ್ ತೊಗೊಂಡು ಬರ್ತೀನಿ ಅಂತ ಒಂದು ಇಂಟೆನ್ಷನಿಂದ ಲಾಬಾನ ಯಾಕೋಬನ್ನ ಹಿಂದಟ್ಟಿ ಹೋಗ್ತಾ ಇದ್ದಾನೆ. ಆ ಒಂದು ವಚನ ನೋಟಿಸ್ ಮಾಡಿರ್ತೀರ, ಹಿಂದಟ್ಟಿ ಹೋಗೋದು ಅಂತಂದರೆ ಅವ್ರನ್ನ ಹರ್ಟ್ ಮಾಡಬೇಕು ಅಂತ. ಹೋಗ್ಬಿಟ್ಟು ಅಲ್ಲಿ ಮೀಟ್ ಮಾಡಿ ಒಡಂಬಡಿಕೆ ಮಾಡ್ಕೊಂಡು ಬರೋದಕ್ಕೆ ಬಂದಿಲ್ಲ ಲಾಬಾನಲ್ಲಿ. ಲಾಬಾನ ಯಾಕೆ ಯಾಕೋಬನ ಹಿಂದಟ್ಟಿ ಹೋದ ಅಂತಂದರೆ ಅವನ ಹತ್ರ ಇರೋದೆಲ್ಲ ಕಿತ್ಕೊಂಡು ಅವನ ಹರ್ಟ್ ಮಾಡೋದಕ್ಕೆ ಹೋಗಿದ್ದವನು. ಅಂಥ ಮನುಷ್ಯ ಲಾಬಾನ. ಅಲ್ಲಿ ಬಂದು ಅದಾದಮೇಲೆ ಒಡಂಬಡಿಕೆ ಮಾಡೋದು ನೋಡಿ ಲಾಬಾನ ಒಳ್ಳೆಯವನು ಅಂತ ಹೇಳಿ ನಿರ್ಧಾರ ಮಾಡಬೇಡಿ. ಲಾಬಾನ ಯಾಕಲ್ಲಿ ಹೋಗಿ ಒಡಂಬಡಿಕೆ ಮಾಡ್ದ ಅಂದರೆ ಒಂದು ರೀಸನ್ ಇದೆ. ಒಂದು ಸಮಯದಲ್ಲಿ ಅವನ್ನ ಯಾಕೋಬನ್ನ ಹರ್ಟ್ ಮಾಡಬೇಕು, ಎಲ್ಲ ಕಿತ್ಕೊಳ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋ ನೀವು. ಅಲ್ಲಿ ಹೋದ್ಮೇಲೆ ಯಾಕೆ ಯಾಕೋಬನ ಜೊತೆ ಒಂದು ಒಡಂಬಡಿಕೆ ಮಾಡ್ದ ಅಂದರೆ ರೀಸನ್ ಇದೆ. ದೇವರು ಲಾಬಾನನ ಕನಸಿನಲ್ಲಿ ಕಾಣಿಸ್ಕೊಂಡು ಒಂದು ವಚನ ಹೇಳ್ತಾರೆ, ಅದು ಓದೋಣ. ಆದಿಕಾಂಡ 31ನೇ ಅಧ್ಯಾಯ 24ನೇ ವಚನ. ಆದರೆ ರಾತ್ರಿಯಲ್ಲಿ ದೇವರು ಆರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೋಡಿಕೋ, ನೀನು ಯಾಕೋಬನಿಗೆ ಏನೂ ಅನ್ನಬೇಡ ಎಂದು ಹೇಳಿದನು. ಇದು ನೋಡಿ, ದೇವರು ಲಾಬಾನನ ಕನಸಲ್ಲಿ ಬಂದು ಲಾಬಾನನ್ನು ದೇವರು ಗದರಿಸ್ತಾ ಇದ್ದಾರೆ. ಇದು ಇಂಗ್ಲೀಷಲ್ಲಿ ಇನ್ನೂ ಬಹಳ ಚೆನ್ನಾಗಿದೆ. ನೀನು ಯಾಕೋಬನಿಗೆ ಒಳ್ಳೆಯದು ಹೇಳ್ಬೇಡ, ಕೆಟ್ಟದ್ದು ಹೇಳ್ಬೇಡ, ನೀನು ಅವನಿಗೆ ಆಶೀರ್ವಾದನೂ ಹೇಳ್ಬೇಡ, ಶಪಿಸೋದು ಹೇಳ್ಬೇಡ ಅಂತ ಹೇಳಿ ಇನ್ನೊಂದು ಟ್ರಾನ್ಸ್ಲೇಷನಲ್ಲಿದೆ. ಅಂದರೆ ನೀನು ಏನು ಮಾಡಬಾರ್ದಲ್ಲಿ ಹೋಗಿ ಹೆಂಗೆ ಹೋಗ್ತೀಯೋ ಮಾತಾಡ್ಸ್ಕೊಂಡು ಹಂಗೆ ವಾಪಸ್ ಹೋಗು ಅಂತ ಹೇಳಿ ದೇವರು ಕನಸಿನಲ್ಲಿ ಕಾಣಿಸ್ಕೊಂಡು ಲಾಬಾನನ್ನು ಗದರಿಸುವಾಗ, ಇನ್ನೊಂದು ಸ್ಟ್ರಾಂಗಾಗಿ ಹೇಳಬೇಕು ಅಂದರೆ ದೇವರು ಅವನ ಕನಸಲ್ಲಿ ಹೋಗಿ ಭಯಪಡಿಸಿದ್ರು, ನೀನು ಅವನ್ನ ಮುಟ್ಟಬಾರ್ದು, ಯಾಕೆಂದರೆ ಅವನು ನನ್ನ ಒಡಂಬಡಿಕೆ ಪಾರ್ಟ್ನರ್ ಅಂತ ಹೇಳಿ ದೇವರು ಎಚ್ಚರಿಸಿದ್ರಿಂದ ಲಾಬಾನ ಬಂದು ಯಾಕೋಬನ್ನ ಹರ್ಟ್ ಮಾಡಿಲ್ಲ. ಆದಮೇಲೆ ಬಂದು ಒಡಂಬಡಿಕೆ ಮಾಡಿಕೊಂಡು ವಾಪಸ್ ಹೋದ. ಸೊ ಅಲ್ಲಿಗೆ ಮುಗ್ದೋಯ್ತಾ? ನಾವು ಯಾಕೆ ಯಾಕೋಬನ ದೇವರ ಬಗ್ಗೆ ಈ ದಿನ ಧ್ಯಾನ ಮಾಡ್ತಾ ಇದ್ದೀವಿ ಅಂತಂದರೆ, ಯಾಕೋಬ ಅನ್ನೋ ದೇವರು ಅಂತಂದರೆ ಏನಕ್ಕೆ ಫೇಮಸ್ಸು ಅಂದರೆ ಯಾಕೋಬನ್ನ ಕಾಪಾಡೋದಕ್ಕೆ ಫೇಮಸ್ಸು. ಯಾಕಂದರೆ ಯಾಕೋಬ ಅವನ ಕುಟುಂಬ ಎಷ್ಟು ಡೇಂಜರಲ್ಲಿತ್ತು ಅಂತಂದರೆ ಸ್ವಾಭಾವಿಕವಾಗಿ ದೇವರ ಸಹಾಯ ಇಲ್ಲ ಅಂದಿದ್ರೆ ಎಲ್ಲರೂ ಅಳೆದು ಹೋಗಬೇಕಾಗಿತ್ತು. ಸೊ ಇವಾಗ ಲಾಬಾನನ ಕಷ್ಟ ಮುಗೀತು, ಬಂದು ಒಡಂಬಡಿಕೆ ಮಾಡ್ಕೊಂಡು ಹೋದ, ಅಲ್ಲಿಗೆ ಮುಗಿದೋಯ್ತಾ? ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾರು? ಈಸಾವ್. ಸೊ ಲಾಬಾನನ ಜೊತೆ ಒಡಂಬಡಿಕೆ ಮಾಡಾದ್ಮೇಲೆ ಯಾಕೋಬ ಏನು ಮಾಡ್ತಾನೆ, ಕೆಲವ್ರನ್ನ ಸಂದೇಶಕರನ್ನ ಕಳಿಸ್ತಾನೆ, ಹೋಗಿ ಈಸಾವನ ಹತ್ರ ಮಾತಾಡು ಅಂತ. ಆ ಈಸಾವನಿಗೆ ಯಾಕೋಬ ಬಂದಿದ್ದಾನೆ ಅಂತ ಹೇಳಿ ಗೊತ್ತಾಗಿದ್ದ ತಕ್ಷಣ 400 ಮಂದಿನ ಹಿಂದೆ ಹಾಕ್ಕೊಂಡು, ಕುಟುಂಬನ ಹಾಕ್ಕೊಂಡು ಬಂದ ಹಿಂದೆ, ಹೆಂಡತಿ ಮಕ್ಕಳ ಜೊತೆ ಕರ್ಕೊಂಡು ಬಂದ ಹಿಂದೆ, 400 ಮಂದಿನ ಹಿಂದೆ ಹಾಕ್ಕೊಂಡು ಯಾಕೋಬನ್ನ ಮೀಟ್ ಮಾಡೋಕ್ಕೆ ಇಲ್ಲಿ ಬರ್ತಾ ಇದ್ದಾನೆ. ಸೊ ಇದನ್ನು ಕೇಳಿಸ್ಕೊಂಡಾದ್ಮೇಲೆ ಯಾಕೋಬನ ಮನಸ್ಸು ಬಹಳ ಭಯಗೊಂಡಿತು ಅಂತ ಹೇಳಿ ನಾವು ವಚನದಲ್ಲಿ ಓದ್ತೀವಿ. ಇಲ್ಲೂ ಕೂಡ ಕೆಲವರು ಅಂತಾರೆ ಯಾಕೋಬ ಅನ್ನೆಸರಿಯಾಗಿ ಭಯಪಟ್ಟ, ಕಾರಣ ಇಲ್ದಿರ ಭಯಪಟ್ಟ. ಈಸಾವ ಏನು ಮಾಡ್ದ, ಬಂದ, ಅವನು ತಮ್ಮನ್ನ ತಬ್ಕೊಂಡ, ಮುತ್ಕೊಟ್ಟ, ಇಬ್ಬರು ಒಂದಾದರು ಅನ್ನೋದೇ ಬೈಬಲಲ್ಲಿ ಬರೆದಿರೋದು. ಸೊ ಇಂಥವನ ಬಗ್ಗೆ ಸಂಶಯಪಟ್ಟ, ಅವನೇನು ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿ ಕೆಲವರು ಅಂದ್ಕೊಳ್ಳೋದು. ಅದೆಲ್ಲ ನಡೆದಿರೋ ವಿಷಯ. ಒಂದು ವೇಳೆ ಅವನ ಜೊತೆ ಈಸಾವ ಯಾಕೋಬನ ಜೊತೆ ಬಂದು ತಬ್ಕೊಂಡು ತಮ್ಮ ಅಂತ ಹೇಳಿ ಮುತ್ತು ಕೊಡಬೇಕಾದ್ರೆ ಅವನು ಯಾಕೆ 400 ಜನ ಜೊತೆ ಬರ್ತಾಯಿದ್ದ? ಇದಕ್ಕೊಂದು ರೀಸನ್ ಇದೆ, ಹೇಳ್ತೀನಿ. ಈ ಒಂದು ಸಮಯದಲ್ಲಿ ಈಸಾವ ಬಂದು ಎಲ್ಲಿ ಎಲ್ಲರನ್ನೂ ಸಾಯಿಸ್ಬಿಡ್ತಾನೋ, ಅವನು ಆ ಒಂದು ಇಂಟೆನ್ಷನಲ್ಲೇ ಬರ್ತಾ ಇರೋದು. ಈಸಾವ ಎಲ್ಲರನ್ನೂ ಸಾಯಿಸ್ಬಿಟ್ಟು ನನ್ನ ಹೆಂಡತಿ ಮಕ್ಕಳು ಎಲ್ಲ ವೀಕ್ ಆಗಿದ್ದಾರೆ, ಎಲ್ಲ ಬಲಹೀನರು, ಯಾರು ಸ್ಟ್ರಾಂಗ್ ಇಲ್ಲ, ಮತ್ತು ಯಾಕೋಬನ ಫ್ಯಾಮಿಲಿ ಕಮ್ಮಿ ಜನ ಈ ಸಮಯದಲ್ಲಿ. ಸೊ ಈಸಾವ 400 ಜನ ಹಾಕ್ಕೊಂಡು ಬರ್ತಾ ಇದ್ದಾನೆ, ಯಾರೂ ಇಲ್ಲ ಇಲ್ಲಿ ಫೈಟ್ ಮಾಡೋದಕ್ಕೆ. ಸೊ ಆ ಸಮಯದಲ್ಲಿ ಇಂಥ ಒಂದು ಸುದ್ದಿ ಕೇಳಿಸ್ಕೊಂಡಾದ್ಮೇಲೆ ಯಾಕೋಬನಿಗೆ ಭಯ ಆಯಿತು. ಯಾಕೋಬನಿಗೆ ಕೇಡು ಆಲ್ರೆಡಿ ಈಸಾವ ಡಿಸೈಡ್ ಮಾಡಿದ್ದ,
ಈ ಸಮಯದಲ್ಲಿ ಯಾಕೋಬ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ನಾನು ಎಲ್ಲ ಒಂದು ವಚನ ಓದೋದಕ್ಕೆ ಟೈಮ್ ಇಲ್ಲ, ಅದೇ ರೀತಿ ಹೇಳಿ ಮುಗಿಸ್ತೀನಿ. ದೇವರೇ, ನೀನು ಹೇಳಿರೋ ಪ್ರಕಾರ ನಾನು ಪದಾನರಾಮ್ ದೇಶವನ್ನು ಬಿಟ್ಟು ಕಾನಾನ್ ದೇಶದಲ್ಲಿ ಬಂದಿದ್ದೀನಿ. ಈಗ ನಾನು ನೋಡು, ಈಸಾವ ದಂಡೆತ್ತಿ ಬರ್ತಾ ಇದ್ದಾನೆ. ನನ್ನ ಅಣ್ಣನಿಂದ ನನ್ನನ್ನು ಬಿಡುಗಡೆ ಮಾಡು, ಆತನ ಕೈಯಿಂದ ನನ್ನನ್ನು ಬಿಡಿಸು, ಈ ಒಂದು ಕೇಡಿನಿಂದ ತಪ್ಪಿಸು ಅಂತ ಹೇಳಿ ಯಾಕೋಬ ಪ್ರೇಯರ್ ಮಾಡ್ತಾನೆ. ಇದಕ್ಕೊಂದು ಮುಂಚೆ ಒಂದು ಘಟನೆ ನಡೆಯುತ್ತೆ. ಈ ಒಂದು ಪ್ರಾರ್ಥನೆ ಮಾಡಾದ್ಮೇಲೆ ಆ ಒಂದು ವಚನ ಓದೋಣ. ಆದಿಕಾಂಡ 32ನೇ ಅಧ್ಯಾಯ 26ನೇ ವಚನ. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತಲೇ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು, ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ, ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ಇಲ್ಲಿ ನೋಡಿ, ಆ ಒಂದು ಪುರುಷ, ದೇವದೂತ ಬಂದಿರೋದು ಇಲ್ಲಿ ಕೆಳಗಡೆ. ಏನಕ್ಕಿರೋದು, ಇಲ್ಲಿ ದೇವದೂತರ ದಂಡನ್ನೇ ನೋಡಿದ್ದಾನೆ ಯಾಕೋಬ. ಆ ಒಂದು ಜಾಗಕ್ಕೆ ಬಂದಿದ ತಕ್ಷಣ ಕಾನಾನ್ ದೇಶದಲ್ಲಿ ಬರುವಾಗ ಅಲ್ಲಿ ದೇವರ ಪಾಳಯನೇ ನೋಡ್ತಾನೆ ಕನಸಲ್ಲಿ. ಆ ಒಂದು ಆಕಾಶಕ್ಕೆ ಏಣಿಗಳು, ದೇವದೂತರು ಏರಿ ಹೋಗೋದು, ಇಳಿದು ಬರೋದು ಕನಸಲ್ಲಿ ನೋಡ್ತಾನೆ. ಸೊ ಅದು ನೋಡಿದ ತಕ್ಷಣ ಯಾಕೋಬನಿಗೆ ಗೊತ್ತಾಯಿತು, ಇದು ದೇವರ ಪಾಳಯ. ಇಂಗ್ಲೀಷಲ್ಲಿ ಹೇಳ್ತಾರೆ ದ ಲಾರ್ಡ್ ಆಫ್ ಹೋಸ್, ದೇವರ ಒಂದು ಆರ್ಮಿ ಅಲ್ಲಿ ಇದೆ. ಅನೇಕ ಏಂಜಲ್ಸು, ದೇವದೂತರು ಅಲ್ಲಿದ್ದಾರೆ. ಏನಕ್ಕೆ ದೇವದೂತರು ಅಲ್ಲಿ ಡಿಸ್ಪ್ಯಾಚ್ ಮಾಡಿರೋದು? ಯಾಕೋಬನ್ನ ಕಾಯೋದಕ್ಕೆ, ಯಾಕೋಬನ್ನ ಕೇಡಿನಿಂದ ತಪ್ಪಿಸಿ ಬಿಡಿಸೋದಕ್ಕೆ. ಅಲ್ಲಿ ಅಷ್ಟು ಜನ ದೇವದೂತರು ಇರೋದು ಯಾಕಂದರೆ ಯಾಕೋಬ ದೇವರ ಕವನೆಂಟ್ ಪಾರ್ಟ್ನರ್, ಒಡಂಬಡಿಕೆ ಪಾರ್ಟ್ನರ್. ಅವನ್ನ ಕಾಪಾಡೋದಕ್ಕೆ ದೇವರು ಡಿಸ್ಪ್ಯಾಚ್ ಮಾಡಿರೋ ಏಂಜಲ್ಸ್ ಅವರು. ಸೊ ಯಾಕೋಬನಿಗೆ ಇದು ಗೊತ್ತಾಯಿತು. ಸೊ ಅವಾಗ ಅವನು ಎದ್ದಾಗ ಒಬ್ಬ ದೇವದೂತರ ಹತ್ರ ಕಾಲಿಟ್ಕೊಂಡು ನನ್ನನ್ನು ಆಶೀರ್ವಾದ ಮಾಡೋವರೆಗೂ ನಿನ್ನೆ ಬಿಡಲ್ಲ ಅಂತ ಹೇಳಿ ಗಟ್ಟಿಯಾಗಿ ಇಟ್ಕೊಳ್ತಾನೆ. ಆ ಒಂದು ಸಮಯದಲ್ಲಿ ದೇವದೂತ ಕೇಳ್ತಾರೆ, ನಿನ್ನ ಹೆಸರೇನು ಅಂತ. ದೇವದೂತನಿಗೆ ಯಾಕೋಬನ ಹೆಸರು ಗೊತ್ತಿಲ್ವಾ? ನಿನ್ನ ಹೆಸರೇನು ಅಂತ ದೇವ್ರು ಕೇಳೋದಕ್ಕೆ ಗೊತ್ತಿಲ್ದಿರ ಕೇಳ್ತಾ ಇದ್ದಾರಾ ನಿನ್ನ ಹೆಸರೇನು ಅಂತ? ಇಲ್ಲ, ದೇವ್ರಿಗೆ ಗೊತ್ತಿತ್ತು. ದೇವರು ಅಬ್ರಾಹ್ಮನ ಕರಿಬೇಕಾದ್ರೆ ಅಬ್ರಾಹ್ಮನೇ ಅಂತ ಹೇಳಿ ಕರೀತಾರೆ. ಮತ್ತು ದೇವರು ಯಾಕೋಬನ್ನ ಕರಿಬೇಕಾದ್ರೆ ಈಸಾವನ್ನು ಕರಿಬೇಕಾದ್ರೆ ಈಸಾವ್ ಅಂತ ಕೂಡ ಹೇಳಿದ್ದಾರೆ. ಕೈನನ್ನು ಕೂಡ ದೇವರ ಹೆಸರು ಹಿಡಿದು ಕರೀತಾರೆ. ಸೊ ಯಾಕೋಬನ ಹೆಸರು ದೇವ್ರಿಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಆದರೆ ಬೇಕಂತಾನೆ ದೇವದೂತ ಯಾಕೋಬನ ಬಾಯಿಂದ ಅವನ ಹೆಸರು ಯಾಕೋಬ ಅಂತ ಹೇಳಿ ಅನ್ನಿಸ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಇದೆ. ನಮಗೆ ಆಲ್ರೆಡಿ ನೋಡಿದ್ದೀವಿ ನಾವು. ಯಾಕೋಬ ಅಂದರೆ ಏನು? ಮೋಸಗಾರ, ಚೀಟ್ ಮಾಡೋನು ಅಂತ ಹೇಳಿ ಯಾಕೋಬನ ಹೆಸರು. ಸೊ ದೇವರು ಬೇಕಂತ ಹೇಳಿ ಅವನ ಬಾಯಿಂದ ಅರಕೆ ಮಾಡಿಸಿದರೆ, ನೀನು ಇನ್ನೊಬ್ಬರನ್ನ ಚೀಟ್ ಮಾಡಿ ಮೋಸವಾಗಿದ್ದೆ ಇಷ್ಟು ದಿವಸ, ಆದರೆ ಇನ್ನು ಮೇಲೆ ನಿನ್ನ ಹೆಸರು ಯಾಕೋಬ ಅಂತ ಹೇಳಿ ಇರೋದಿಲ್ಲ. ಇನ್ಮೇಲೆ ನೀನು ಮೋಸ ಮಾಡೋನಲ್ಲ, ಚೀಟ್ ಮಾಡೋನಲ್ಲ, ನೀನು ಆಲ್ರೆಡಿ ಬದಲಾಗಿದ್ದಾನೆ. ದೇವರು ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನೀನು ಇನ್ಮೇಲೆ ಇವೆಲ್ಲ ಮಾಡೋದಿಲ್ಲ, ಇನ್ನು ಮೇಲೆ ನೀನು ಇಸ್ರಾಯೇಲ್ ಅಂತ ಹೇಳಿ ಅನಿಸ್ಕೊಳ್ಳುವಿ. ಸೊ ಇಸ್ರಾಯೇಲ್ ಅಂತಂದರೆ ಒಬ್ಬ ಮನುಷ್ಯ ಮಾತ್ರ ಅಲ್ಲ, ಇಸ್ರಾಯೇಲ್ ಜನಾಂಗ, ಯಾಕೋಬನಿಂದ ಹುಟ್ಟು ಬರುವಂಥ ಜನಾಂಗ, ಅವನಿಂದ ಹುಟ್ಟು ಬರುವಂಥ ಇಡೀ ದೇಶ. ದೇವರು ಅವ್ರ ಬಗ್ಗೆ ಹೇಳ್ತಾ ಇರೋದು. ಇನ್ನು ಮೇಲೆ ನೀನು ಯಾಕೋಬ ಅಲ್ಲ, ಇನ್ನು ಮೇಲೆ ನೀನು ಇಸ್ರಾಯೇಲ್ ಪ್ರಿನ್ಸ್, ನೀನು ಇನ್ನು ಮೇಲೆ ನೀನು ರಾಜ ಅಂತ ಹೇಳಿ ದೇವರು ಯಾಕೋಬನ ಮೇಲೆ ಡಿಕ್ಲೇರ್ ಮಾಡಿದ್ದು. ಸೊ ಇದಾದಮೇಲೆ ಈಸಾವ ಬಂದು ಏನು ಮಾಡ್ತಾನೆ, ಅವರ ತಮ್ಮನ್ನು ತಬ್ಕೊಂಡು ಮುತ್ತು ಕೊಡ್ತಾನೆ. ಇದೆಲ್ಲ ಸಡನ್ನಾಗಿ ಮಾಡ್ತಾನೆ ಈಸಾವ? ಸಡನ್ನಾಗಿ ಮಾಡಿಲ್ಲ. ಲಾಬಾನನಿಗೆ ದೇವರು ಏನು ಮಾಡಿದ್ರು, ಕನಸಲ್ಲಿ ಕಾಣಿಸ್ಕೊಂಡು ಗದರಿಸಿದ್ರು, ಮುಟ್ಬೇಡ ಯಾಕೋಬನ್ನ ನೀನು ಅಂತ. ಮತ್ತು ಇದೇ ಥರ ನಾವು ಜೂಷ್ ಹಿಸ್ಟ್ರಿಲಿ ನೋಡ್ತೀವಿ. ಯಹೂದ್ಯರ ಆ ಒಂದು ಇತಿಹಾಸದಲ್ಲಿ ಇದು ಬರೆದಿದೆ. ಯಾವ ರೀತಿ ದೇವರು ಲಾಬಾನನಿಗೆ ಕಾಣಿಸ್ಕೊಂಡು ಕನಸಲ್ಲಿ ಆತನನ್ನು ಗದರಿಸಿದ್ರು, ಈಸಾವನಿಗೂ ಕೂಡ ದೇವರು ಕನಸಲ್ಲಿ ಕಾಣಿಸ್ಕೊಂಡು ನೀನು ಯಾಕೋಬನನ್ನು ಮುಟ್ಟಬಾರ್ದು ಅಂತ ಹೇಳಿ ದೇವರು ಈತನನ್ನು ಕೂಡ ಎಚ್ಚರಿಸಿದರು ಅಂತ ಹೇಳಿ ಇದೆ ಹಿಸ್ಟ್ರಿಲಿ. ಬೈಬಲಲ್ಲಿ ಇಲ್ದಿರೋದನ್ನು ನೀವು ಹೆಂಗೆ ಬೋಧನೆ ಮಾಡ್ತೀರಾ? ಬೈಬಲಲ್ಲಿ ಇಲ್ವಲ್ಲ ಇದು, ನೀವು ಹೆಂಗೆ ಹೇಳ್ತೀರಾ ಈಸಾವ ಒಳ್ಳೆಯದಕ್ಕೆ ಬಂದಿದ್ದು ಅಂತ ಹೇಳಿ ಕೆಲವರು ಅಂತಾರೆ. ಇದಕ್ಕೊಂದು ಅನೇಕ ವಚನಗಳಿದೆ ಬೈಬಲಲ್ಲಿ. ಯಾಕೆಂದರೆ ಬೈಬಲ್ಲೇ ಇಂಟರ್ಪ್ರಿಟ್ ಮಾಡಬೇಕು. ಇವಾಗ ನೋಡಿ, ಒಂದು ಉದಾಹರಣೆಗೆ, ಅಬ್ರಹಾಮನ ಹೆಂಡತಿ ಸಾರಳನ್ನ ಫರೋಹ ತಗೊಂಡೋದ. ದೇವರು ಫರೋಹನೋಗಿ ಗದರಿಸಿಲ್ವಾ? ಆತನು ನನ್ನ ಪ್ರವಾದಿ,
ಅವನ ಹೆಂಡತಿನ ನೀನು ಒಪ್ಪಿಸ್ಕೊಡು ಅಂತ ಹೇಳಿ ದೇವರು ಫರೋಹನಿಗೆ ಹೇಳಿಲ್ವಾ? ಇದೇ ಥರ ದೇವರು ಅಭಿಮಲೆಕ್ ಕೂಡ ಹೇಳ್ತಾರೆ, ರೆಬೆಕ್ಕಳನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಅವನು ಇನ್ನೊಬ್ಬನ ಹೆಂಡತಿ ಒಪ್ಪಿಸ್ಕೊಡು. ಇದು ಅನೇಕ ಸಾರಿ ಮಾಡಿದ್ದಾರೆ ದೇವರು. ಇದಕ್ಕೊಂದು ವಚನ ಇದೆ, ಇನ್ನೊಂದು ಈ ದಿನ ವಚನ ಓದಿ ಮುಗಿಸೋಣ. ಕೀರ್ತನೆಗಳು 105:14 ವಚನ. ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಇದು ಯಾರ ವಿಷಯದಲ್ಲಿ ಹೇಳ್ತಾ ಇರೋದು? ಇದು ದೇವರು ಅವ್ರಿಗೆ ಅನ್ಯಾಯ ಮಾಡಬಾರ್ದು, ಅನ್ಯಾಯ ಆಗೋದಕ್ಕೆ ದೇವರು ಬಿಟ್ಟಿಲ್ಲ. ಯಾರ ವಿಷಯದಲ್ಲಿ ಇದು ಮಾತಾಡ್ತಾ ಇರೋದು? ನಾವಿಲ್ಲಿ ಹಿಂದೆ ಓದಬೇಕಾದ್ರೆ ವಚನಗಳನ್ನ, ಇದು ಅಬ್ರಾಮ, ಈಸಕ, ಯಾಕೋಬ, ಇಸ್ರಾಯೇಲರ ಬಗ್ಗೆ ಬರೆದಿರೋ ಒಂದು ವಚನ ಇದು. ಆತನು ಅವರ ವಿಷಯದಲ್ಲಿ ಅರಸರನ್ನು ಗದರಿಸಿ. ಇದು ಅಬ್ರಾಮನ ವಿಷಯದಲ್ಲಿ ದೇವರು ಮಾಡಿದ್ರ? ಈಸಾಕನ ವಿಷಯದಲ್ಲಿ ದೇವರು ಮಾಡಿದ್ರ? ಅಬ್ರಾಮನಿಗೆ ಈಸಾಕನಿಗೆ ಮಾಡಿದ ದೇವರೇ ಈಗ ಯಾಕೋಬನಿಗೂ ಮಾಡ್ತಾ ಇರೋದು. ಗದರಿಸಿದರು ಕನಸಿನಲ್ಲಿ. ಗದರಿಸಿ ಏನು ಹೇಳ್ತಾ ಇದ್ದಾರೆ? ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. ಕನಸಿನಲ್ಲಾಗಿ ಕಾಣಿಸ್ಕೊಂಡು ದೇವ್ರಿಗೆ ಗದರಿಸಿದ್ರು. ಇದು ಲಾಬಾನನಿಗೂ ದೇವರು ಮಾಡಿದ್ರು, ಅಭಿಮಲೆಕ್ಕೆ ಮಾಡಿದ್ರು, ಫರೋಹನಿಗೆ ಮಾಡಿದ್ರು, ಈಸಾವನಿಗೂ ಮಾಡಿರ್ತಾರೆ ಅಂತ ಹೇಳಿ ಒಂದು ನಂಬಿಕೆ. ಎಲ್ಲನೂ ಬರೆದಿಲ್ಲ ಬೈಬಲಲ್ಲಿ, ಆದರೆ ನಡೆದಿರುತ್ತೆ. ಇದು ಯಾಕೆ ನಡೆದಿರುತ್ತೆ ಅಂದರೆ ಈ ಒಂದು ವಚನ ಪ್ರಕಾರ ದಂಡೆತ್ತಿ ಬಂದವನು ತಬ್ಕೊಂಡು ಮುತ್ಕೊಟ್ಟು ಹೋಗೋದಕ್ಕೆ ಇದೇ ಕಾರಣ. ದೇವರು ಈಸಾವನನ್ನು ಕೂಡ ಗದರಿಸಿದ್ರು. ಸೊ ಅದಾದಮೇಲೆ ಈಸಾವ ಬಂದು ಏನು ಹಾನಿ ಮಾಡ್ದಿರಾ ಅವರ ತಮ್ಮನ ಹತ್ರ ಮಾತಾಡಿ ಇನ್ನೊಂದು ಕಡೆಗೆ ಹೋದರು, ಸೇರ್ ಬೆಟ್ಟಕ್ಕೆ ಹೊರಟೋದ್ರು ಅಂತ ಹೇಳಿ ಬರೆದಿದೆ. ಅದಾದಮೇಲೆ ಮುಗಿದೋಯ್ತಾ? ಯಾಕೋಬನಿಗೆ ಇನ್ನೇನು ಪ್ರಾಬ್ಲಮ್ ಬಂದಿಲ್ವಾ? ಲಾಬಾನನ ತೊಂದರೆ ಮುಗೀತು, ಈಸಾವನ ತೊಂದರೆ ಮುಗೀತು, ಅಷ್ಟನ ಆಗೋಯ್ತಾ? ಅದಾದಮೇಲೆ ದೀನಳು ಇನ್ನೊಬ್ಳು ಯಾಕೋಬನ ಮಗಳನ್ನ ಒಬ್ಬ ಅರಸ ತಪ್ಪಾಗಿ ನಡ್ಕೊಂಡು ಒಂದು ತೊಂದರೆ ನಡೀತಲ್ಲಿ, ನೀವು ಅದು ಓದಿರ್ತೀರ. ಸೊ ಅದಾದಮೇಲೆ ಲೀವೈ ಮತ್ತು ಸಿಮಿಯನ ಹೋಗಿ ಅಲ್ಲಿರೋ ನಗರದ ಜನ, ಶೆಕೆಮ್ ಜನರನ್ನೆಲ್ಲರನ್ನೂ ಸಾಯಿಸ್ಬಿಡ್ತಾರೆ, ಗಂಡಸರನ್ನ. ಸೊ ಅವಾಗ ಇವ್ರು ಎಷ್ಟು ಜನ ಇದ್ದರು? ಕಮ್ಮಿ ಇದ್ದರು ಯಾಕೋಬನ ಮಕ್ಕಳು. ಸೊ ಆ ಒಂದು ನಗರ ದಂಡೆತ್ತಿ ಇವ್ರ ಮೇಲೆ ಬಂದಿದ್ರೆ ಏನಾಗ್ತಾಯಿತ್ತು? ಯಾಕೋಬ ಅವನ ಎಲ್ಲ ಕುಟುಂಬನ ಅಳಿಸ್ಬಿಡ್ತಾಯಿದ್ರು. ದೇವರು ಅದು ಕೂಡ ನಡೆಯೋದಕ್ಕೆ ಬಿಟ್ಟಿಲ್ಲ. ದೇವರ ಭಯ ಅವರ ಮೇಲೆ ಬಂತು. ಅವರು ಯಾಕೋಬನನ್ನು ಅವನ ಕುಟುಂಬವನ್ನು ಹಿಂದಟ್ಟಲಿಲ್ಲ ಅಂತ ಹೇಳಿ ಬರೆದಿದೆ ಒಂದು ವಚನ. ಸೊ ಇಷ್ಟನ್ನು ಮುಗಿದೋಯ್ತಾ? ಯಾಕೋಬನ ಲೈಫಲ್ಲಿ ಎಷ್ಟು ಕೇಡು ಬಂತು ಅಂತಂದರೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಮು, ಅವನ ಕುಟುಂಬನ ಅಳಿಸೋಣ ಅಂತ ಹೇಳಿ ಬರ್ತಾನೆ ಇತ್ತು ತೊಂದರೆಗಳು. ಸೊ ದೀನಳ ಒಂದು ಪ್ರಾಬ್ಲಮ್ ಮುಗಿದೋದ್ಮೇಲೆ ಮತ್ತೆ ಆಗೋಯ್ತಾ ಎಲ್ಲ? ಇಲ್ಲ. ಅದಾದಮೇಲೆ ಬರ ಬರ್ತಾ ಇದೆ. 7 ವರ್ಷ ಕಂಟಿನ್ಯೂಸ್ ಬರ. 7 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಬರಗಾಲ ಇದ್ದರೆ ಯಾರಾದರೂ ಕೂಡ ಆ ಒಂದು ಬರಗಾಲದಲ್ಲಿ ಅನೇಕರು ಸಾಯ್ತಾರೆ ಮತ್ತು ಅವರಲ್ಲಿ ಇರುವಂಥ ಸ್ವತ್ತು, ಆಸ್ತಿ, ಅಂತಸ್ತು ಎಲ್ಲ ಕಮ್ಮಿಯಾಗಿ ಊಟ ಇಲ್ದಿರ ಏನು ಮಾಡ್ತಾರೆ ಆ ಸಮಯದಲ್ಲಿ? ಬರಗಾಲ ಅನ್ನೋದು ಮನುಷ್ಯನ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ನಾವು ಆಲ್ರೆಡಿ ಬರಗಾಲದಲ್ಲಿ ಊಟ ಇಲ್ದಿರ ಎಷ್ಟೋ ಜನ ಪ್ರಾಣಿಗಳನ್ನ ತಿಂತಾರೆ. ಇನ್ನೂ ಕೆಲವು ಸಮಯದಲ್ಲಿ ತಮ್ಮ ಮಕ್ಕಳನ್ನೇ ಕೊಂದುಕೊಂಡು ತಿಂದಿದ್ದಾರೆ. ಸೊ ಇಂಥ ಸಮಯದಲ್ಲೂ ಕೂಡ ದೇವರು ಯಾಕೋಬನನ್ನು ಕೈ ಬಿಟ್ಟಿಲ್ಲ. ಯಾಕೋಬನನ್ನು ದೇವರು ಐಗುಪ್ತ ದೇಶಕ್ಕೆ ಕರ್ಕೊಂಡು ಬಂದು ಬೇಕಾದಂಥ ದಾನ, ದ್ರವ್ಯ, ಊಟ ಎಲ್ಲವನ್ನು ಕೊಟ್ಟರು ದೇವರು. ಇದು ನೋಡಿ ಯಾಕೋಬನ ದೇವರು. ನಾವು ಯಾಕೋಬನ ದೇವರು ಅಂತ ಹೇಳಿ ಕೀರ್ತನಲ್ಲಿ ಅನೇಕ ಸಾರಿ ಓದ್ತೀವಿ. ಯಾಕೋಬನ ದೇವರು ಏನು ಗೊತ್ತಾ ಫೇಮಸ್ಸು? ಯಾಕೋಬನನ್ನು ಪ್ರೊಟೆಕ್ಟ್ ಮಾಡಿರೋದಕ್ಕೆ ಫೇಮಸ್ಸು. ಈ ಒಂದು ದೈವಿಕ ರಕ್ಷಣೆ ಅನ್ನೋ ವಿಷಯದಲ್ಲಿ ನಾನು ಯಾಕೆ ಯಾಕೋಬನ ಬಗ್ಗೆ ನಾನು ಬೋಧನೆ ಮಾಡ್ತಾ ಇದ್ದೀನಿ ಅಂತಂದರೆ, ಯಾಕೋಬ ದೈವಿಕ ಸಂರಕ್ಷಣೆಯನ್ನು ಹಂತ ಹಂತವಾಗಿ ಪ್ರತಿದಿನ ಅವನ ಜೀವನದಲ್ಲಿ ಅನುಭವಿಸಿದ್ದಾನೆ. ಸೊ ನಾವು ಆರಾಧನೆ ಮಾಡ್ತಾ ಇರೋ ದೇವರು ಯಾರು? ಯಾಕೋಬನ ದೇವರು. ಯಾಕೋಬನಿಗೆ ಬಂದಂಥ ಪರಿಸ್ಥಿತಿ ನಿಮಗೂ ನಮಗೂ ಏನು ಆ ರೀತಿ ಏನು ಬಂದಿಲ್ಲ. ಇವಾಗ ಯಾರೂ ನಮ್ಮನ್ನು ಹೆದರಿಸ್ತಾ ಇಲ್ಲ, ಯಾರೂ ನಮ್ಮನ್ನು ಹಾಳು ಮಾಡಬೇಕು ಅಂತ ಅನ್ಕೊತಾ ಇಲ್ಲ. ಆದರೆ ಕೆಲವು ವಿಷಯದಲ್ಲಿ ಹೆದರಿಸ್ತಾರಲ್ವ, ನೀನೇನೋ ನಾನು ಹೇಳೋ ರೀತಿ ನಡ್ಕೊಂಡಿಲ್ಲ ಅಂದರೆ ನಿಂಗೆ ದುಡ್ಡು ಕೊಡಲ್ಲ, ನೀನೇನೋ ನಾನು ಹೇಳೋ ರೀತಿ ಮಾಡಿಲ್ಲ ಅಂತಂದರೆ ನಿನ್ನ ಕೆಲಸದಿಂದ ತೆಗೆದಾಕ್ತೀನಿ, ನಾನು ಹೇಳ್ದಂಗೆ ನೀನು ಮಾಡಿಲ್ಲ ಅಂತಂದರೆ ನಿನಗೆ ನಾನು ಇನ್ಫ್ಲೂಯೆನ್ಸ್ ಮಾಡಲ್ಲ, ನಿನಗೆ ಬರಬೇಕಾದದ್ದನ್ನು ನಾನು ಕಟ್ ಮಾಡ್ತೀನಿ, ನಿನ್ನ ಅವ್ರ ಜೊತೆ ಮೀಟ್ ಮಾಡೋದಕ್ಕೆ ಬಿಡಲ್ಲ. ಈ ರೀತಿ ಅನೇಕ ವಿಷಯದಲ್ಲಿ ಹೆದರಿಸ್ಬೋದು ಜನರು ನಮ್ಮನ್ನು. ನಿನಗೆ ಇದು ಮಾಡಲ್ಲ, ಅದು ಮಾಡಲ್ಲ, ನಿನಗೆ ನಾನು ಪಕ್ಕ ಇದು ಸಹಾಯ ಮಾಡಲ್ಲ, ನಿನಗೆ ನಾನು ತೊಂದರೆಯಲ್ಲಿ ಇರ್ಬೇಕಾದ್ರೆ ನಾನು ಡೆಲಿವರ್ ಮಾಡಲ್ಲ ನಿನ್ನನ್ನು. ಕೆಲವರು ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ, ಇನ್ನೊಬ್ರು ಬಂದು ಬಿಡಿಸ್ಬೋದು, ಆದರೆ ಮಾಡಲ್ಲ ನಿಂಗೆ ನಾನು. ಆದರೆ ನಮ್ಮ ದೇವರು ಯಾರು ಗೊತ್ತಾ? ಈ ರೀತಿ ಸಂದರ್ಭಗಳು, ತೊಂದರೆಗಳು ಅನೇಕರಿಗೆ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ
ಅಂಥ ದೊಡ್ಡ ದೊಡ್ಡ ಗಂಡಾಂತರಗಳಿಂದ ದೇವರು ಯಾಕೋಬನನ್ನು ಬಿಡುಗಡೆ ಮಾಡಿದವನು ಈ ದಿನ ಯಾಕೋಬನ ದೇವರು ನಮ್ಮ ದೇವರು ಸಹ ನಮ್ಮೊಂದಿಗಿದ್ದು ಎಲ್ಲ ತೊಂದರೆಗಳಿಂದ ಬಿಡಿಸ್ತಾನೆ ಅಂತ ಹೇಳಿ ಕೀರ್ತನೆ 46 ಬರೆದಿದೆ. ಆ ಒಂದು ವಚನ ಓದಿ ಈ ದಿನ ಮುಗಿಸೋಣ. ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಇಕ್ಕಟ್ಟಿನಲ್ಲಿ ತೊಂದರೆ ಇರಬೇಕಾದ್ರೆ ನಮ್ಮ ಜೊತೆ ಇರೋದು ಮನುಷ್ಯರಲ್ಲ, ನಮ್ಮ ಜೊತೆ ಇರೋದು ದೇವರು. ಕೆಲವರೇ ನಮ್ಮ ಜೊತೆ ಇರೋದು ಇಕ್ಕಟ್ಟಿನಲ್ಲಿ ಇರಬೇಕು ಅಂದರೆ. ಇಕ್ಕಟ್ಟು ಅಂದಿದ ತಕ್ಷಣ ಎಲ್ಲರೂ ನಮ್ಮನ್ನು ಬಿಟ್ಟೋಗೋದೇ ಫಸ್ಟು. ಆದರೆ ಇಕ್ಕಟ್ಟಿನ ಸಮಯದಲ್ಲಿ ನಮಗೆ ಒಂದು ಸಹಾಯ ಬೇಕು ಅಂತ ಹೇಳಿ ನಾವು ಎದುರು ನೋಡುವ ಸಮಯದಲ್ಲಿ ಯಾವ ಮನುಷ್ಯರು ನಮ್ಮ ಜೊತೆ ಇಲ್ಲ ಅಂದರೂ ದೇವರು ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನು ಮಾತ್ರ ನಾವು ಬರಿಬಾರ್ದು. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡೋ ದೇವರು. ಅದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಕೆಲಸದ ವಿಷಯದಲ್ಲಾಗಿರ್ಬೋದು, ಸಾಲದ ವಿಷಯದಲ್ಲಾಗಿರ್ಬೋದು, ಯಾವ ವಿಷಯದಲ್ಲಾಗಿರ್ಬೋದು, ದೇವರು ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಇಕ್ಕಟ್ಟಿನಿಂದ ಬಿಡಿಸಿ ಕಾಪಾಡುವ ದೇವರು. ಸೊ ನಾವು ಆರಾಧನೆ ಮಾಡ್ತಾ ಇರುವಂಥ ದೇವರು ಯಾಕೋಬನ ದೇವರು, ಆತನ ದೇವರು ನಮ್ಮ ದೇವರು ಸಹ. ಸೊ ಈ ದಿನ ಇಷ್ಟು ಸಾಕು. ಬರೋ ವಾರದಲ್ಲಿ ಇನ್ನೂ ಅನೇಕ ವಿಷಯಗಳು ಇದ್ರ ಬಗ್ಗೆ ಧ್ಯಾನ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.